ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ನಾನು ಶ್ರೀಶೈಲ್ ಬಿರಾದಾರ್, ಗೌರವ ನಿರ್ದೇಶಕರು, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ. ಇದೇ ಜನವರಿ 23ರಿಂದ ತಮ್ಮೆಲ್ಲ RRB ಗ್ರೂಪ್ ಡಿ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಕ್ಕಂತ ದಿನಾಂಕ ಆರಂಭ ಆಗ್ತಾ ಇದೆ. ಜೊತೆಗೆ SSC GD ಒಂದು ಎಕ್ಸಾಮ್ ಡೇಟು ಹತ್ತಿರದಲ್ಲಿ ಬರ್ತಾ ಇದೆ. ಜೊತೆಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ SSC CGL CHSL ಹಾಗೂ RRB MTS, SSC MTS, RRB NTPC ಮುಂತಾದ ಹುದ್ದೆಗಳಿಗೆ ಸಿದ್ಧತೆ ನಡೆಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರೀಸನಿಂಗ್ ಒಂದು ಪ್ರಮುಖವಾದ ಭಾಗವಾಗಿದೆ. ಇಲ್ಲಿ ನಾನಿವತ್ತು ರೀಸನಿಂಗ್ ಸೆಕ್ಷನ್ ಕ್ವಶನ್ ಪೇಪರ್ ಯಾವ ತರ ಇರ್ತದೆ ಅನ್ನೋದನ್ನ ನಿಮ್ ಜೊತೆ ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. SSC ರೈಲ್ವೆ ಪರೀಕ್ಷೆಗಳಿಗೆ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದೆ, ಆನ್ಲೈನ್ ಎಕ್ಸಾಮ್ ಅನ್ನು. ಹಾಗಾಗಿ ಅಲ್ಲಿ ಬರ್ತಕ್ಕಂಥ ಕ್ವಶನ್ಗಳು SSC GD, MTS ಹಾಗೂ RRB ಗ್ರೂಪ್ ಡಿ, NTPC ಮುಂತಾದ ಪರೀಕ್ಷೆಗಳಲ್ಲಿ ಒಂದೇ ಪ್ಯಾಟರ್ನ್ ಅಲ್ಲಿ ಬರ್ತಕ್ಕಂಥ ರೀಸನಿಂಗ್ ಕ್ವಶನ್ಸ್ ಇರ್ತವೆ. ಇಲ್ಲಿ ಯಾವುದೇ ಫಾರ್ಮುಲಾ ಇಲ್ಲಾರ್ದೇನೆ ನೇರವಾಗಿ ಟ್ರಿಕ್ಸ್ ಗಳ ಮೂಲಕ ಯಾವ ತರ ನಾವು ರೀಸನಿಂಗ್ ಅನ್ನ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಿಮ್ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ರೀಸನಿಂಗ್ ಬುಕ್ ಅನ್ನ, ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಬುಕ್ ಅನ್ನ ಬರೆದಿದ್ದು, ಜೊತೆಗೆ ಕ್ರಿಯೇಟಿವ್ ಸಾಮಾನ್ಯ ಗಣಿತ ಪುಸ್ತಕವನ್ನು ಬರೆದಿದ್ದು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಈ ಪುಸ್ತಕವನ್ನ ಓದ್ತಾ ಇದ್ದಾರೆ. ಸೊ ಈಗ ನಾವು ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿದೆ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ, ಪೇಪರ್ ಫೋಲ್ಡಿಂಗ್ ಇದೆ. ಇಲ್ಲಿ ಪೇಪರ್ ಫೋಲ್ಡ್ ಮಾಡಿ ಕಟ್ ಮಾಡಿದ್ದಾರೆ. ಸೊ ಏನಿದು, ಒಂದು ಫುಲ್ ಪೇಪರ್ ಇರುತ್ತೆ. ಈ ಫುಲ್ ಪೇಪರ್ ಅನ್ನ ಈ ತರ ಫಸ್ಟ್ ಫೋಲ್ಡ್ ಮಾಡ್ತಾರೆ, ಹಾಫ್ ಫೋಲ್ಡ್ ಮಾಡ್ತಾರೆ. ಹಾಫ್ ಫೋಲ್ಡ್ ಮಾಡಿ ಮಡಿಚಿದಾದ್ಮೇಲೆ ಮತ್ತೆ ಇದನ್ನ ಗಿರ್ದಾಗ್ ತಗೊಂಡ್ಬರ್ತಾರೆ. ಅಂದ್ರೆ ಹಾಫ್ ಪೇಪರ್ ಹೋಗಿ ಏನಾಗ್ತದೆ ಅಂದ್ರೆ ಗಿರ್ದಾ ಪೇಪರ್ ಆಗ್ತದೆ. ಈ ಗಿರ್ದಾ ಪೇಪರ್ ಆದಾಗ ಇದನ್ನ ಇಲ್ಲಿ ಕಟ್ ಮಾಡಿದಾರೆ ನೋಡ್ರಿ. ಏನ್ ಕಟ್ ಮಾಡಿದ್ದಾರೆ? ಸೊ ಕಟ್ ಮಾಡಿದ್ರೆ ಫೈನಲಿ ಯಾವ ತರ ಫೋಲ್ಡ್ ಮಾಡಿದಾಗ, ಕಟ್ ಮಾಡಿದಾಗ ಯಾವ ತರ ಕಾಣಿಸ್ತದೆ ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ಇವ್ರು ಏನ್ ಮಾಡಿದ್ದಾರೆ, ಫೋಲ್ಡ್ ಮಾಡಿ ಕಟ್ ಮಾಡಿ ಓಪನ್ ಮಾಡಿದ ಕ್ವಶನ್ ಕೊಟ್ಟಿದ್ದಾರೆ, ರಿವರ್ಸ್ ಕ್ವಶನ್ ಕೊಟ್ಟಿದ್ದಾರೆ ಇದನ್ನ. ಸೊ ಫೋಲ್ಡ್ ಮಾಡಿ ಕಟ್ ಮಾಡಿದಾಗ ಯಾವ ತರ ಕಾಣಿಸ್ತದೆ, ಈ ಪೇಪರ್ ಅನ್ನ 4 ಭಾಗ ಮಾಡಿದ್ದಾರೆ ಇದನ್ನ, ರೈಟ್ ರೀ. ಓಪನ್ ಮಾಡಿದ ಪೇಪರ್ 4 ಭಾಗನ ನಾವು 1 ಭಾಗನ ಸೆಲೆಕ್ಟ್ ಮಾಡೋಣ. 1 ಭಾಗ ಸೆಲೆಕ್ಟ್ ಮಾಡಿದ್ರೆ ಈ ಪೋರ್ಷನ್ ಅಲ್ಲಿ ಏನಾಗಿರ್ತದ ಅದೇ ಈ ಪೋರ್ಷನ್ ದಲ್ಲಿ ಇರ್ತದ. ಇವೆರಡು ಪೋರ್ಷನ್ ದಲ್ಲಿ ಇದ್ದಿದೆ, ಮ್ಯಾಗಿನ ಪೋರ್ಷನ್ ಅಲ್ಲಿ ಇರ್ತದೆ. ಇದಕ್ಕೆ ಸೂಟೇಬಲ್ ಡಯಾಗ್ರಾಮ್ ಯಾವ್ದೈತಿ ನೋಡ್ರಿ. ಇದ್ರಾಗ ಇಲ್ಲಿ ಏನ್ ಕಟ್ ಮಾಡಿರ್ತೀವಿ, ಇದು ಕಟ್ ಮಾಡಿದ್ದು ಈ ಕಡೆ ಅರ್ಧದಲ್ಲಿ ಬಂದಿರ್ತದ, ಈ ಕಡೆ ಪೂರಾದಲ್ಲಿನೂ ಬಂದಿರ್ತದ. ಸೊ ಪೂರಾ ಡಯಾಗ್ರಾಮ್ ಈ ತರ ಬಂದೈತಿ ಅಂದ್ರೆ ಕಟ್ ಮಾಡಿದ ಪಾರ್ಟ್ ಯಾವ ತರ ಇರ್ತದ. ಸೊ ಆನ್ಸರ್ ನಮ್ದು ಯಾವ್ದಾಗಿರ್ತದೆ ಇಲ್ಲಿ, ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರ್ತದ. ಇದ್ರಾಗಿನ್ 1/4 ಪಾರ್ಟ್ ಅನ್ನು ಮಾತ್ರ ನೀವು ನೋಡ್ಬೇಕು. ಇದು ಪೇಪರ್ ಕಟಿಂಗ್ ಅಂತ ಸಪರೇಟ್ ಇದ್ರ ಮೇಲೆ ವಿಡಿಯೋ ಮಾಡಿದೀನಿ. ಇದರ ಲಿಂಕ್ ಅನ್ನು ಕೆಳಗಡೆ ಹಾಕಿರ್ತೀನಿ, ತಾವಲ್ಲಿ ನೋಡ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ. ಇಲ್ಲಿ ಮೊದಲ ಸಂಖ್ಯೆಯು ಎರಡನೇ ಸಂಖ್ಯೆಗೆ ಸಂಬಂಧಿಸಿದಂತೆ, ರೈಟ್ ರೀ. ನೆಕ್ಸ್ಟ್ 5ನೇ ಸಂಖ್ಯೆಯು 6ನೇ ಸಂಖ್ಯೆಗೆ ಸಂಬಂಧಪಟ್ಟಂತೆ 4ನೇ ಸಂಖ್ಯೆಗೆ ಸಂಬಂಧಿಸಿದ 3ನೇ ಸಂಖ್ಯೆಯನ್ನ ಗುರುತಿಸ್ರಿ ಅಂತ ಹೇಳಿದ್ದಾರೆ. ಇಲ್ಲಿ 195ಗೆ 15 ಸಂಬಂಧ ಇದೆ. ಇಲ್ಲಿ ಯಾವುದೋ ನಂಬರ್ ಇದೆ, ಅದಕ್ಕೆ 19 ಸಂಬಂಧ ನಂಬರ್ ರಿಲೇಷನ್ ಇರ್ತದೆ. ಸೊ 273ಗೆ 21 ಸಂಬಂಧ ಇದೆ. ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಸಹ ಸಂಬಂಧ ಪರೀಕ್ಷೆ ಅಂತ ಕರಿತೀವಿ ನಾವು. ಇದಕ್ಕೆ ಏನ್ ಕರಿತೀವಿ? ಸಹ ಸಂಬಂಧ ಪರೀಕ್ಷೆ. ಯಾರು ನನ್ನ ಬುಕ್ ಅನ್ನ, ಕ್ರಿಯೇಟಿವ್ ಮೆಂಟಲಿಟಿ ಬುಕ್ ಅನ್ನು ತೆಗೆದುಕೊಂಡಿದ್ದೀರಿ, ಸಹ ಸಂಬಂಧ ಪರೀಕ್ಷೆ ಅಧ್ಯಾಯದಲ್ಲಿ ಇಂಥ ವೆರೈಟಿ ಆಫ್ ಕ್ವಶನ್ ಗಳು ಇರ್ತಾವ. ಇದನ್ನ ನೀವು ನೋಡ್ಬೇಕು. ಇಲ್ಲಿ ಮೊದಲ ಜೋಡಿಗೂ ಮತ್ತು ಕೊನೆ ಜೋಡಿಗೆ ಏನ್ ಸಂಬಂಧ ಇದೆ ನೋಡ್ರಿ. 15ಕ್ಕ 195ಕ್ಕೆ ಏನ್ ಸಂಬಂಧ ಇದೆ? 15 ಹತ್ತಲೇ ಎಷ್ಟಾಗ್ತದೆ? 150 ಆಗ್ತದೆ. ಮುಂದೆ ಎಷ್ಟು ಉಳಿತು? 45 ಉಳಿತು. ಅಂದ್ರೆ 15 13ಲೇ 45 ಇಂಟು 13 195 ಆಯ್ತು. ಸೊ 21 ಇಂಟು 13 ಆದ್ರೆ 273 ಆಗ್ತದೆ ನೋಡ್ರಿ. 21 10 ಎಷ್ಟಾಗ್ತದೆ? 210 ಆಗ್ತದೆ. 21 3 63 ಆಗ್ತದೆ. ಎರಡು ಕೂಡಿಸಿದ್ರೆ 273 ಆಗ್ತದೆ. ಹಂಗ 19 ಹತ್ತಲೇ 190, 19 ಮೂರ್ಲೆ ರೈಟ್ರಿ 57, ಎರಡು ಎಷ್ಟಾಗ್ತದೆ? 247 ಆಗತ್ತೆ, ರೈಟ್ರಿ. ಸೊ ಈ ತರ ನಾವು ಇದನ್ನ ಇಲ್ಲಿ ನೋಡ್ಬೋದು, ಕ್ವಶನ್ಸ್ ಅನ್ನ ನೋಡ್ಬೋದು, ರೈಟ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ, ಅನಾಲಜಿ. ಇಲ್ಲಿ ಒಂದು ಬಾಕ್ಸ್ ಹಾಕಿದ್ದಾರೆ. ಇಲ್ಲಿ 5 ಇದೆ, ಕಾಣಿಸ್ತದೆ ಇಲ್ಲಿ ನೋಡ್ರಿ. ಇದು 5 ಇದೆ, ಇಲ್ಲಿ 8 ಇದೆ, ರೈಟ್ರಿ. ಇಲ್ಲಿ 6 ಇದೆ, ಇಲ್ಲಿ 7 ಇದೆ. ಇಲ್ಲಿ ಬಾಕ್ಸ್ ಅಲ್ಲಿ ಕೊಟ್ಟಾಗ ಸೊ ಇಲ್ಲಿ ನಂಬರ್ಗಳು ಒಂದಕ್ಕೊಂದು ಸಂಬಂಧ ಇರ್ತಾವ. ಇಲ್ಲಿ 265 ಇದೆ. ಇದು ನಾವು ಸ್ಕ್ರೀನ್ ಹಾಕಿದ್ದೀನಿ, ಇಮೇಜ್ ಅನ್ನ ಸ್ವಲ್ಪ ಮಟ್ಟ ಬಂದಿದೆ, ರೈಟ್ರಿ. ಸೊ ಇಲ್ಲಿ 189 ಬಂದಿದೆ, ಇಲ್ಲಿ 265 ಬಂದಿದೆ. ಇವೆರಡೂ ನಂಬರ್ಗೆ ಏನೋ ಸಂಬಂಧ ಇರ್ತದೆ. ಇದು 5 ಮತ್ತು 8 ಏನ್ ಮಾಡಿದ್ರೆ 189 ಆಗ್ತದ. ಅದೇ ತರ 6 ಮತ್ತು 7 ಮಾಡಿದ್ರು 265 ಬರ್ಬೇಕು. ಇವೆರಡು ಒಂದೇ ತರ ಬಂದ್ರೆ ಮಾತ್ರ ಈ ಲೈನ್ ಅನ್ನ ನೋಡ್ಬೇಕು ನೀವು.
ಥರ್ಡ್ ಲೈನ್ ಅನ್ನು ನೋಡ್ಬೇಕು. 7 9 ಕ್ವಶನ್ ಮಾರ್ಕ್. ಇಲ್ಲಿ 5 8 40 ಆಗ್ತದೆ. ಇದು ಅಂತೂ ಆಗೋದಿಲ್ಲ, ಬಹಳ ಹೆಚ್ಚಾಗ್ತದೆ. ಇಂಟು ಆಗಿಲ್ಲ ಅಂದ್ರೆ ಅದಕ್ಕಿಂತ ನಂಬರ್ ಹೆಚ್ಚಿಗೆ ಬಂದ್ರೆ ಏನಾಗಿರುತ್ತೆ ಅಂತ ತಿಳ್ಕೊಬೇಕು, ಸ್ಕ್ವೇರ್ ಆರ್ ಕ್ಯೂಬ್ ಆಗಿರುತ್ತೆ ಅಂತ ತಿಳ್ಕೊಬೇಕು. 5 5 25, 8 8 64, ಅದು ಕೂಡಿಸಿದ್ರು ಇದು ಬರೋದಿಲ್ಲ. ಎರಡು ಸ್ಕ್ವೇರ್ ಮಾಡಿದ್ರು ಬರೋದಿಲ್ಲ ಅಂದ್ರೆ 5 ಘನ ಮಾಡಿದ್ರೆ ಏನಾಗ್ತದೆ ನೋಡ್ರಿ. 5 5 25, 25 ಮೂರ್ಲೆ ಎಷ್ಟಾಗ್ತದೆ, 125 ಆಗ್ತದೆ. 8 8 ಎಷ್ಟಾಗ್ತದೆ, 64 ಆಗ್ತದೆ. 8 ಕ್ಯೂಬ್ ಮಾಡಿದ್ವಿ ಅಂದ್ರೆ ಮತ್ತೆ 189ಕ್ಕಿಂತ ಹೆಚ್ಚಾಗ್ತದೆ. ಅಂದ್ರ 5 ಕ್ಯೂಬ್ ಮಾಡ್ಯಾರ, 8 ಸ್ಕ್ವೇರ್ ಮಾಡ್ಯಾರ, ಎರಡು ಕೂಡಿದ್ರೆ ಎಷ್ಟಾಯ್ತು, 189 ಆಯ್ತು. ಅಂದ್ರ 5 ಕ್ಯೂಬ್ 8 ಸ್ಕ್ವೇರ್, ಹಂಗ 6 ಕ್ಯೂಬ್ 7 ಸ್ಕ್ವೇರ್, 6 6 36, 36 216, 7 49, ನೋಡ್ರಿ ಎಷ್ಟಾಯ್ತು, 265 ಆಯ್ತು. ಹಂಗಂದ್ರ 7 ಕ್ಯೂಬ್ ಎಷ್ಟಾಗ್ತದ, 343. 9 ಸ್ಕ್ವೇರ್ ಎಷ್ಟಾಗ್ತದ, 81 ಆಗ್ತದೆ. ಎಲ್ಲಾ ಕೂಡಿಸಿದ್ರೆ ಎಷ್ಟಾಯ್ತು ನೋಡ್ರಿ, 424 ಆಗ್ತದೆ. ಅದಕ್ಕೆ ನಿಮ್ ಕರೆಕ್ಟ್ ಆನ್ಸರ್ ಯಾವುದು, 424. ಹಿಂಗ ಈ ಬಾಕ್ಸ್ ಬಂತಂದ್ರ ಹಿಂಗ್ ಎರಡು ಉದ್ದ ಲೈನ್ ನೋಡಿದಿವಿ ಅಂದ್ರೆ ಅದೇ ತರ ಏನಾಗ್ಬೇಕು, ಕ್ವಶನ್ ಮಾರ್ಕ್ ಇದ್ ಲೈನ್ ಅನ್ನ ಬಿಡಿಸ್ಬೇಕು. ಇಲ್ಲ ಅಡ್ ಲೈನ್ ನೋಡಿದಿವಿ ಅಂದ್ರೆ ಎರಡು ಒಂದೇ ತರ ನೋಡಿ ನೆಕ್ಸ್ಟ್ ಬಿಡಿಸ್ಬೇಕು. ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಬಿಟ್ಟು ಹೋದ ಸಂಖ್ಯೆ ತುಂಬುವುದು ಅಂತ ಹಾಕಿ ನನ್ನ ಬುಕ್ ಅಲ್ಲಿ, ನನ್ನ ಕ್ರಿಯೇಟಿವ್ ಮೆಂಟಾಲಿಟಿ ಬುಕ್ ಅಲ್ಲಿ ಏನ್ ಹಾಕಿನಿ, ಬಿಟ್ಟು ಹೋದ ಸಂಖ್ಯೆ ತುಂಬುವುದು. ಇದೆಲ್ಲ ಮಾಡಲ್ ಕ್ವಶನ್ ಪೇಪರ್ದು ಯಾವ ಅಧ್ಯಾಯ ಕವರ್ ಆಗಿದಾವೆ ಅಂತ ನೀವು ನೋಡ್ಬೇಕಿಲ್ಲಿ, ಸರಿನಾ. ಬಿಟ್ಟು ಹೋದ ಸಂಖ್ಯೆ ತುಂಬುವುದನ್ನು ನೀವು ಕಂಪ್ಲೀಟ್ ಆಗಿ ವಿಡಿಯೋ, ಅದ್ರಾಗೆಲ್ಲ ನಾ ವಿಡಿಯೋ ಮಾಡಿದೀನಿ, 2 ವಿಡಿಯೋ ಹಾಕಿದೀನಿ. ಆಮೇಲೆ QR ಕೋಡ್ ಹಾಕಿ ಅದರ ವಿಡಿಯೋನ ನೋಡಿ, ಜಸ್ಟ್ ನೀವು ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಓಪನ್ ಆಗ್ತದೆ. ವಿಡಿಯೋ ಪಾಠ ನೋಡಿದ ನಂತರ ನೀವು ಎಕ್ಸಾಂಪಲ್ ಅನ್ನ ಬಿಡಿಸಿ, ರೈಟ್ರಿ. ಇದು ಒಂದು ಚಾಪ್ಟರ್. ಇದು ಇಲ್ಲೊಂದಿದೆ ಸರಣಿ ಪರೀಕ್ಷೆಗಳು, ಸರಣಿ ಅಂತ ಫಸ್ಟ್ ಚಾಪ್ಟರ್ ಇದೆ ನನ್ನ ಬುಕ್ ಅಲ್ಲಿ. ಡೈರೆಕ್ಟ್ ಸೆಕೆಂಡ್ ಚಾಪ್ಟರ್ ಇದೆ. 7 7 10.5 21 52.5 ಅಂದ್ರೆ ಇವೆಲ್ಲ ಏನಾಗಿವೆ, ಏರಿಕೆ ಕ್ರಮದಲ್ಲಿ ಇದೆ. ಏರಿಕೆ ಕ್ರಮದಲ್ಲಿ ಇದ್ದಾಗ ಇಲ್ಲಿ ಸ್ವಲ್ಪ 0 ಹೆಚ್ಚಾಗ್ಯದ, ಬಟ್ ಇಲ್ಲಿ ಬಂದ್ ಏನಾಗ್ಯದ, ಬಹಳ ಹೆಚ್ಚಾಗ್ಯದ. ಅಂದ್ರೆ ಇದು ಏರಿಕೆ ಕ್ರಮದ ಇದ್ದಾಗ ಏನಾಗಿರುತ್ತೆ ಅಂದ್ರೆ, 1 ನಂಬರ್ ಇಂದ ಇನ್ನೊಂದು ನಂಬರ್ಗೆ ಇನ್ಕ್ರೀಸ್ ಆದಾಗ ಸ್ವಲ್ಪ ಹೆಚ್ಚಾಗಿತ್ತು ಅಂದ್ರೆ ಸಮ ಸಂಖ್ಯೆ, ಬೆಸ್ ಸಂಖ್ಯೆ, ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಆಡ್ ಆಗಿರ್ತದೆ. ಬಹಳ ಹೆಚ್ಚಾಕೋತ ಹೋಗಿತ್ತಂದ್ರ ಮಲ್ಟಿಪ್ಲಿಕೇಶನ್ ಆಗಿರ್ತದೆ. ನೋಡ್ರಿ ಇಲ್ಲಿ ಏನಾಗಿದೆ, 7 7 0 ಪ್ಲಸ್, ಇಲ್ಲಿ ಬಂದ್ರ 3.5 ಪ್ಲಸ್, ಇಲ್ಲಿ ಬಂದ್ರ 10.5 ಪ್ಲಸ್, ಹೆಚ್ಚಾಯ್ತು ನೋಡ್ರಿ, ಡಬಲ್ ಆಯ್ತು. ಅಂದ್ರೆ ಏನಾಗಿರ್ತದ, ಇಂಟು ಮಾಡಿ ನೋಡ್ರಿ, ಇಂಟು 1, 7 1 7, ನೆಕ್ಸ್ಟ್ ಇಂಟು 1.5, 7 1 7 ಪ್ಲಸ್ 3.5 ಮಾಡಿದ್ರೆ 10.5 ಆಯ್ತು. 10.5 ಇಂಟು 2 ಆದ್ರೆ 21 ಆಯ್ತು. 21ಕ್ಕೆ ಇಂಟು 2.5 ಮಾಡಿದ್ರೆ 52.5 ಆಯ್ತು. ಇದಕ್ಕೆ ಏನ್ ಮಾಡ್ಬೇಕು, ಇಂಟು 3 ಮಾಡ್ಬೇಕು. 5 5 ಎಷ್ಟು, 5 3 ಎಷ್ಟು ಆಗ್ತಾರೆ, 15 ಆಗ್ತಾವ. 150 ಇರೋ ಆಪ್ಷನ್ ಯಾವ್ದಾವು, ಇದು ಐತಿ. ಇವೆಲ್ಲ ಆಪ್ಷನ್ ರಾಂಗೇ ಅದಾವ ನೋಡ್ರಿ. ನೀವು ಮಾಡ್ಬೇಕಾರೆ, ಬಟ್ ಆನ್ಸರ್ ನಿಮ್ದು ಏನಾಗಿರ್ತದ, 157.5 157.5 ನಿಮ್ದು ರೈಟ್ ಆನ್ಸರ್ ಆಗಿರ್ತದ. ಇದು ಸರಣಿ ಒಳಗ ಅಕ್ಷರ ಸರಣಿ ಪೂರ್ಣಗೊಳಿಸಿರಿ, ಅಂಕಿ ಸರಣಿ ಪೂರ್ಣಗೊಳಿಸಿರಿ ಅಂತ ಇರ್ತದ, ಇಲ್ಲ ಸ್ಮಾಲ್ ಲೆಟರ್ ಇರ್ತದ. ಇಲ್ಲ ಸರಣಿ ಒಳಗೆ ತಪ್ಪಾಗಿರೋದನ್ನ ನೋಡ್ರಿ ಅಂತ ಅಂಕಿ ಸರಣಿ ಕೊಟ್ಟಿರ್ತಾರೆ. ಅದ್ರೊಳಗೆ ನಾನು 4 ಟೈಪ್ ಮಾಡಿದ್ದೀನಿ, 4 ಟೈಪ್ಸ್ ಹಾಕಿದ್ದೀನಿ. ಸರಣಿ ಚಾಪ್ಟರ್ ನೀವು ಪೂರ್ತಿಯಾಗಿ ಇದನ್ನ ನೋಡ್ಬೇಕು. ಇಲ್ಲೊಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆ ನೋಡ್ರಿ. ABCDEF ಎಂಬ 6 ಜನ ಕವಿಗಳು ಪರಸ್ಪರ ವಿರುದ್ಧದ ವೃತ್ತದಲ್ಲಿ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ನೋಡ್ರಿ 6 ಜನ ಏನಾಗ್ಯಾರ, ರೌಂಡ್ ವೃತ್ತಾಕಾರದಲ್ಲಿ ಕೇಂದ್ರದ ಕಡೆಗೆ ಮುಖ ಮಾಡಿ ಕುಳಿತಿದ್ದಾರೆ. ಎಲ್ಲರೂ ಯಾವ ಕಡೆ ಮುಖ ಮಾಡ್ಯಾರ, ಕೇಂದ್ರದ ಕಡೆಗೆ ಮುಖ ಮಾಡಿದ್ದಾರೆ. ಅಂದ್ರೆ ಎಲ್ಲರೂ ಒಬ್ಬರಿಗಿಂತ ಒಬ್ರು ಅಪೋಸಿಟ್ ಫೇಸಿಂಗ್ ಅದಾರ ಅಂತ ಅರ್ಥ, ರೈಟ್ರಿ. ಹಿಂಗ 6 ಪ್ಲೇಸ್ ಕೊಡೋಣ. ಇದನ್ನ ಪ್ಲೇಸ್ ಬದ್ಲಿ ಲೈನ್ ಹಾಕ್ಬಿಟ್ಟಿನ ಈಗ ನಾ, ಫಸ್ಟ್ ಸೆಕೆಂಡ್. ಸೊ ಈ ತರ 6 ಲೈನ್ ಹಾಕಿದೀವಿ. ಇಲ್ಲಿ ಏನ್ ಕೊಟ್ಟಿದೆ, ಎ ಎಂಬುದು ಹೀಗೆ ವಿರುದ್ಧವಾಗಿದೆ. ಎಯು ಹೀಗೆ ವಿರುದ್ಧವಾಗಿದ್ದಾನೆ, ವಿರುದ್ಧದಲ್ಲಿ ಇದ್ದಾನೆ. ಇಲ್ಲಿ ಎ ಬರ್ದಿವಿ ಅಂತಂದ್ರೆ ಮ್ಯಾಗ, ಇಲ್ಲಿ ಇ ಬರೀರಿ. ಎಯು ಹೀಗೆ ವಿರುದ್ಧವಾಗಿದ್ದಾನೆ. ಎಫ್ ಇ ಯ ಪಕ್ಕದಲ್ಲಿದ್ದಾನೆ. ಇಲ್ಲಿ ಇ ಬರ್ದಿವಿ ಅಂದ್ರೆ ಈ ಪಕ್ಕದಲ್ಲಿ ಈ ಕಡೆ ಎಡಕ್ಕೂ ಇರ್ಬೋದು, ಎಫ್ ಬಲಕ್ಕೂ ಇರ್ಬೋದು. ಇಲ್ಲಿ ಎಫ್ ಬರೀತಿ ನೋಡ್ರಿ, ಎಫ್ ಇ ಯ ಪಕ್ಕದಲ್ಲಿದ್ದಾನೆ, ರೈಟ್ರಿ. ಇಲ್ಲರೇ ಆಗ್ಬೋದು, ಇಲ್ಲ ಈ ಕಡೆ ಆಗ್ಬೋದು. ಮತ್ ಮುಂದೆ ನೋಡೋಣ ಅಂತ. ಎಯು ಸಿ ಯ ಪಕ್ಕದಲ್ಲಿದ್ದಾನೆ ಅಂದ್ರೆ ಸಿ ಈ ಕಡೆನೂ ಇರ್ಬೋದು, ಇಲ್ಲ ಈ ಕಡೆನೂ ಇರ್ಬೋದು, ಎರಡು ಕಡೆ ಇರ್ಬೋದು ಸಿ. ಈಗ ಇಲ್ಲಿ ಸಿ ಹಾಕ್ತೇನೆ, ರೈಟ್ರಿ. ಎ ಎಂಬುದು ಸಿಗೆ ಪಕ್ಕದಲ್ಲಿದೆ. ಡಿಗೆ ತಕ್ಷಣ ಬಲಕ್ಕೆ ಬಿ ಇದ್ದಾನೆ. ಡಿಗೆ ತಕ್ಷಣ ಬಲಕ್ಕೆ ಅಂದ್ರೆ ಇವ್ 2 ಪ್ಲೇಸ್ ಖಾಲಿ ಅದಾವ.
ಡಿ ಯ ತಕ್ಷಣ ಬಲಕ್ಕೆ ಬಿ ಇದ್ದಾನೆ ಅಂದ್ರೆ ಇಲ್ಲಿ ಡಿ ಬರಿಬೇಕು. ಇವ್ರು ಕೇಂದ್ರದ ಕಡೆ ಮುಖ ಮಾಡಿ ಕುಂತ ಈ ಕಡೆ ಅವ್ರದ್ದು ಏನಾಗಿರ್ತದ ಬಿ ಆಗಿರ್ತದೆ. ಡಿ ಯ ತಕ್ಷಣ ಬಲಕ್ಕೆ ಬಿ ಇದ್ದಾನೆ. ಮತ್ತಿನ್ನು ಏನ್ ಮಾಡಿದ್ರು ಕನ್ಫ್ಯೂಸ್ ಇತ್ತಲ್ಲ, ಬಿ ಅಪೋಸಿಟ್ ಯಾರು ಇರ್ಬೇಕಂತ ಹೇಳ್ಯಾರ, ಸಿ ಇರ್ಬೇಕಂತ. ಬಿ ಅಪೋಸಿಟ್ ಯಾರದಾರ ಇಲ್ಲಿ, ಸಿ ಅದನ ರೈಟ್ರಿ, ಎದುರಿಗೆ ಕುಳಿತಿದ್ದಾನೆ. ಸಿ ಬಿ ಎದುರಿಗೆ ಕುಳಿತಿದ್ದಾನೆ. ಹಾಗಾದ್ರೆ ಬಿಗೆ ಎಡಕ್ಕೆ 5ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಬಿ ಎಡಕ್ಕೆ 5ನೇ ಸ್ಥಾನದಲ್ಲಿ ಯಾರದಾರ ನೋಡ್ರಿ. ಬಿ ಇಲ್ಲದನ, ಬಿ ಎಡಕ್ಕೆ ಅಂದ್ರೆ ಹಿಂಗ್ ಹೋಗ್ಬೇಕು ನೀವು, ಆಂಟಿ ಕ್ಲಾಕ್ ವೈಸ್, ಸಾರಿ ಕ್ಲಾಕ್ ವೈಸ್. ಬಲಕ್ಕೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್. ನೋಡಿ ಇಲ್ಲಿ ಬಿ ಅದನ, ಬಿ ಕೇಂದ್ರದ ಕಡೆಗೆ ಮುಖ ಮಾಡಿ ಕೊಳ್ತಾನಂದ್ರೆ ಬಿ ಎಡಕ್ಕೆ 1ನೇದವ್ರು ಯಾರದಾರ, ಡಿ ಅದರ, 2ನೇದವ್ರು ಎ ಅದರ, 3ನೇದವ್ರು ಸಿ ಅದರ, 4ನೇದವ್ರು ಎಫ್ ಅದರ, 5ನೇದವ್ರು ಯಾರದಾರ, ಇ ಅದರ. ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದಾಗ್ತದ, ಇ ಆಗ್ತದ ರೈಟ್ ರೀ. 6ನೇದ ಆನ್ಸರ್ ಯಾವ್ದಾಗ್ತದ, ಇ ಆಗ್ತದೆ. ಅಂದ್ರ ಬಿ ಎಡಕ್ಕೆ 5ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದ್ರೆ ಇ ಇದ್ದಾನೆ ಅಂತ ಹೇಳ್ಬೋದು. ಇದು ನಮ್ಮ ಒಂದು ಬುಕ್ ಅಲ್ಲಿ ಏನ್ ಮಾಡಿದೀವಿ, ಸ್ಥಳ ಜೋಡಣಾ ಪರೀಕ್ಷೆ ಅಂತ ಹಾಕಿದೀವಿ. ಯಾವುದು, ಸ್ಥಳ ಜೋಡಣಾ ಪರೀಕ್ಷೆ. ಇದರಲ್ಲಿ ಸರ್ಕಲ್ ಅರೇಂಜ್ಮೆಂಟ್ ಬರ್ಬೋದು, ಲೈನ್ ಅರೇಂಜ್ಮೆಂಟ್ ಬರ್ಬೋದು, ಅಪೋಸಿಟ್ ಲೈನ್ ಅರೇಂಜ್ಮೆಂಟ್ ಬರ್ಬೋದು, ಇದ್ರಾಗ ಇನ್ಸೈಡ್ ಔಟ್ಸೈಡ್ ಬರ್ಬೋದು, ಅಥವಾ ಸ್ಕ್ವೇರ್ ಸುತ್ತ ಕುಳಿತಿದ್ದವ್ರು ಬರ್ಬೋದು. ಇಂಥ ಕ್ವಶನ್ ನಿಮ್ಗೆ SSC ಗೆ ಅಥವಾ RRB ಗ್ರೂಪ್ ಡಿ ಗೆ ಬಂತಂದ್ರ ಒಂದ್ ಸರ್ಕಲ್ ಅರೇಂಜ್ಮೆಂಟ್ ಮ್ಯಾಗ 2 ಕ್ವಶನ್ ಬರುವಂತ ಚಾನ್ಸ್ ಇರ್ತದೆ. ಅಷ್ಟೇ 2 ಕ್ವಶನ್ ಬರ್ತದ. ನೀವು ಅದ್ರ ಮೇಲೆ 3 ವಿಡಿಯೋ ಹಾಕಿದೀನಿ. ಆ ವಿಡಿಯೋ QR ಕೋಡ್ ಸ್ಕ್ಯಾನ್ ಮಾಡಿ ವಿಡಿಯೋ ನೋಡಿ ನೀವು ಬುಕ್ ಅನ್ನ ಓದ್ಬೋದು. ಇಲ್ಲಿ ನೋಡ್ರಿ, 2ನೇ ಪದವು 1ನೇ ಪದಕ್ಕೆ ಸಂಬಂಧಿಸಿದೆ. ಇಲ್ಲಿ ಸ್ಯಾನಿಟಿ ಎಂಬ ಪದ OBTZUJ ಅಂತ ಚೇಂಜ್ ಆಗ್ಯದ. ಹಂಗೆ FOSTER ಅನ್ನ ಹೆಂಗ್ ಬರೀತೀರಿ ಅಂತ ಕೇಳ್ಯಾರ. ಮೊದಲ ಇವೆರಡರ ನಡುವೆ ಏನ್ ಚೇಂಜ್ ಆಗ್ಯದ ನೋಡ್ಬೇಕು. ಇದು ಚೇಂಜ್ ಆಗ್ಯದ ನೋಡ್ಬೇಕಾಗಿತ್ತಂದ್ರೆ ಇಲ್ಲಿ 1ನೇ ಅಕ್ಷರ ಏನ್ ಬಂದದ, ಓ ಬಂದದ. ಓ ಎದಕ್ ಸಂಬಂಧ ಅದ ನೋಡ್ರಿ, ಇದ್ರೊಳಗ ಓ ಅದ, ಬಿ ಅದ, ಟಿ ಅದ. ಓ ಅಂದ್ರೆ ಏನು, NO ನೋಡ್ರಿ. ಓ ಎನ್ನದ ಏನಾಯ್ತು, ಓ ಆಯ್ತು. ರಿವರ್ಸ್ ಮಾಡ್ರಿ, ಇದು ಹಾಫ್ ಮಾಡ್ಯಾರ ಇದನ್ನ ರೈಟ್ ರೀ. NO ABST ಅಪೋಸಿಟ್ ಆಯ್ತು. ಈಗ YZ ರಿವರ್ಸ್, ಇವು 3 ಅಕ್ಷರ ರಿವರ್ಸ್, ಇವು 3 ಅಕ್ಷರ ರಿವರ್ಸ್. TUIJ ನೆಕ್ಸ್ಟ್ ಅಕ್ಷರ ಬರ್ದಾರ, ಮತ್ತೇನು ಮಾಡಿಲ್ಲ ಇಲ್ಲಿ. ನೀವು ಇದನ್ನ 2 ಭಾಗ ಮಾಡ್ರಿ. ಎಸ್ ನೆಕ್ಸ್ಟ್ ಅಕ್ಷರ ಯಾವುದು, ST OP FG TPG ಆಪ್ಷನ್ ಯಾವ್ದು ನೋಡ್ರಿ. ಇದನ್ನು ಇಲ್ಲ, TGP ಇಲ್ಲ, TPE ಇಲ್ಲ, TQ ಇಲ್ಲ, TPG ಆಪ್ಷನ್ ಯಾವ್ದಿದೆ, ಒಂದೇ ಇದೆ. ಇನ್ನ ಮುಂದಿನ 3 ನೋಡ್ಬೇಕು ನೀವು. ಬಟ್ ಏನಾಗ್ತದೆ, ಟೈಮ್ ಎಷ್ಟಾಗ್ತದೆ ನೀವು ಎಲ್ಲಾ ಸಾಲ್ವ್ ಮಾಡ್ಕೋತ ಕೂತ್ರೆ. ಇವೆಲ್ಲ 3 ರಾಂಗ್ ಅದಾವ ಅಂತಂದ್ರೆ ಡೆಫಿನೆಟ್ಲಿ ಆನ್ಸರ್ ನಿಮ್ದು ಯಾವ್ದು, ಆಪ್ಷನ್ ಎ ರೈಟ್ ಆನ್ಸರ್. ಇದನ್ನ ಯಾವ ಟಾಪಿಕ್ ಅಂದ್ರ ಸಹಸಂಬಂಧ ಪರೀಕ್ಷೆ. ಯಾವ್ದಿದು, ಸಹಸಂಬಂಧ ಪರೀಕ್ಷೆ, ಅಕ್ಷರ ಸಹಸಂಬಂಧ ಇದು ರೈಟ್ ರೀ. ಆದ್ಮೇಲೆ ಯಾರು ನನ್ನ ಬುಕ್ ಅನ್ನ ಇನ್ನೂ ತೆಗೆದುಕೊಂಡಿಲ್ಲ, ಈ ಬುಕ್ ಅನ್ನ ತೆಗೆದುಕೊಡ್ರಿ. ಯಾವುದು, ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ ಬುಕ್ ಅಂತ ಇದೆ ರೈಟ್ ರೀ. ಓಕೆ, RRB ಗ್ರೂಪ್ ಡಿ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳು ನೋಡ್ರಿ, ಗ್ರೂಪ್ ಡಿ ಬರೀತಕ್ಕಂಥ ವಿದ್ಯಾರ್ಥಿಗಳು ಮೆಂಟಲ್ ಎಬಿಲಿಟಿ ಈ ಬುಕ್ ಅನ್ನ ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ ಅಂತ ಇದೆ. ಪೂರ್ತಿ 100% ಸಿಲೆಬಸ್ ಇದೆ. ವರ್ಬಲ್, ನಾನ್ ವರ್ಬಲ್, ಹೇಳಿಕೆ ತೀರ್ಮಾನಗಳು, ಊಹೆಗಳು, ಹೇಳಿಕೆ ಮತ್ತು ಕಾರಣ ಎಲ್ಲ ನಾ ಇದರಲ್ಲಿ ಹಾಕಿದ್ದೀನಿ. 100% ಸಿಲೆಬಸ್ ಇದೆ. 3 ಪಾರ್ಟ್ ಮಾಡಿದ್ದೀನಿ ಇದರಲ್ಲಿ. ಒಂದು ವರ್ಬಲ್, ನಾನ್ ವರ್ಬಲ್, ಅನಲಿಟಿಕಲ್ ರೀಸನಿಂಗ್ ಅಂತೇಳಿ ಚಿತ್ರಗಳದ್ದು ಎಲ್ಲ ಡೀಟೇಲ್ ಆಗಿ ಹಾಕಿದೀವಿ. ಪ್ರತಿ ಟಾಪಿಕ್ ಮೇಲೆ ವಿಡಿಯೋ ಇದಾವೆ, 100+ ವಿಡಿಯೋ ಇದಾವೆ. ಆಮೇಲೆ ಮ್ಯಾಥ್ಸ್ ಟಾಪಿಕ್, ಇದು ಪೂರ್ತಿ 100+ ಮ್ಯಾಥ್ಸ್ ಟಾಪಿಕ್ ಅನ್ನ ಇದರಲ್ಲಿ ಹಾಕಿದೀವಿ. ಟ್ರಿಗ್ನೋಮೆಟ್ರಿ ಇದೆ, ಮೆನ್ಸುರೇಷನ್ ಇದೆ, ಡಾಟಾ ಇಂಟರ್ಪ್ರಿಟೇಷನ್ ದತ್ತಾಂಶ ವಿಶ್ಲೇಷಣಾ ಪರೀಕ್ಷೆ ಇದೆ. ಎಲ್ಲ SSC ಎಕ್ಸಾಮ್ಗಳಿಗೆ, ಎಲ್ಲ ರೈಲ್ವೆ ಎಕ್ಸಾಮ್ಗಳಿಗೆ ಯೂಸ್ ಆಗ್ತಕ್ಕಂಥ ಇವೆರಡು ಪುಸ್ತಕಗಳು. ಈಗ RRB ಗ್ರೂಪ್ ಡಿ ಮತ್ತು SSC GD ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಟ್ಯಾಟಿಕ್ GK ಅಂತ ಇದೆ. ಇದೇನಿದೆ, ನಮ್ಮ ಸಂಸ್ಥೆಯಲ್ಲಿ ರೆಡಿ ಮಾಡಿರ್ತಕ್ಕಂಥ ನೋಟ್ಸ್ ನ ಜೆರಾಕ್ಸ್ ನೋಟ್ಸ್ ಇದೆ ಇದು. ಆಮೇಲೆ ಜನರಲ್ ಸೈನ್ಸ್ ಗ್ರೂಪ್ ಡಿ ಬರೀತಕ್ಕಂಥವ್ರು ಈ 4 ಪುಸ್ತಕ ತಗೊಂಡ್ರಿ ಅಂದ್ರೆ ನಿಮಗೆ 100% ಸಿಲೆಬಸ್ ಅಲ್ಲಿ 90% ಸಿಲೆಬಸ್ ಕವರ್ ಆದಂಗಿದು. ಇನ್ನು 10% ಏನಂದ್ರೆ ಕರೆಂಟ್ ಅಫೇರ್ಸ್ ನಾವು ಓದ್ಬೇಕು. ಅದು ಡೈಲಿ ಕ್ಲಾಸ್ ಅಲ್ಲಿ ನಾ ಮಾಡ್ತೀನಿ. ಇವು 3 ಪುಸ್ತಕದ ಬೆಲೆ ಏನಾಗ್ತದೆ ಅಂತಂದ್ರೆ, ಇವೆಲ್ಲ ಬುಕ್ ಏನಿದೆ, ಒಳ್ಳೆ ಕ್ವಾಲಿಟಿ ಪೇಪರ್ ಇದಾವೆ. ಸೊ ಈ ತರ ಇದೆ ನೋಡ್ರಿ, ಮ್ಯಾಥ್ಸ್ ಬುಕ್ ಇಲ್ಲಿ ಈ ತರ ಇದೆ ರೈಟ್ ರೀ. ಕ್ವಾಲಿಟಿ ಪೇಪರ್ ಇದೆ, 390 ರೂಪೀಸ್ ಇದೆ. ಮೆಂಟಲ್ ಎಬಿಲಿಟಿ ಇದು 450 ಪೇಜ್ ಇದೆ, 450 ರೂಪೀಸ್ ಇದೆ. 470 ಪೇಜ್ ಇದೆ ಇದರಲ್ಲಿ. ಸೊ ಇವೆರಡು ಬುಕ್ ಅದು ಜೆರಾಕ್ಸ್ ಅಮೌಂಟ್ ಮಾತ್ರ ತಗೊಂಡಿರ್ತೀವಿ. ಇದು 250 ರೂಪಾಯಿ ಇದು. ಸೊ ಜೆರಾಕ್ಸ್ ನೋಟ್ಸ್ ಇರ್ತದೆ, ಪ್ರಿಂಟೆಡ್ ಆಗಿರ್ತಕ್ಕಂಥ ಜೆರಾಕ್ಸ್ ನೋಟ್ಸ್ ಇರುತ್ತೆ. ಎರಡು ಬುಕ್ ಗಳಿರ್ತವೆ. ಎರಡೂ ಸೇರಿ 1090 ಆಗ್ತದೆ. ನಾವು ಜಸ್ಟ್ 800 ರೂಪೀಸ್ಗೆ 4 ಪುಸ್ತಕಗಳನ್ನ ಕಳಿಸ್ತಾ ಇದೀವಿ. ಪ್ರತಿದಿನ 10-15 ಪುಸ್ತಕಗಳು ನಾವು ಕೊರಿಯರ್ ಮಾಡ್ತಾ ಇದೀವಿ. ಯಾರಿಗೆ ಪುಸ್ತಕಗಳು ಬೇಕು, ಈ ನಂಬರ್ ಇದೆ ನೋಡಿ, 8618748199. ಈ ನಂಬರ್ಗೆ ನೀವೇನ್ ಮಾಡ್ರಿ, ಫೋನ್ ಪೇ ಮಾಡ್ರಿ.
ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಫುಲ್ ಅಡ್ರೆಸ್ ಅನ್ನ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ. ವಾಟ್ಸಪ್ ಇದೇ ನಂಬರ್ಗೆ ಇದೆ, ಫೋನ್ ಪೇನು ಇದೇ ನಂಬರ್ಗೆ ಇದೆ. ಮಾಡಿದ ತಕ್ಷಣ ನಿಮಗೆ ಅವತ್ತು ಸಾಯಂಕಾಲ 4 ಗಂಟೆ ಒಳಗಾಗಿ ನಾವು ಕೊರಿಯರ್ ಹಾಕ್ತಿವಿ. ಸಾಯಂಕಾಲ 7 ಗಂಟೆ ಒಳಗಾಗಿ ನಿಮಗೆ ಕೊರಿಯರ್ ಹಾಕಿದ ಬುಕ್ಕಿನ ಇಮೇಜ್ ಅನ್ನ ಕಳಿಸ್ತೀವಿ. ಸೊ ಆ ಪುಸ್ತಕ 3 ರಿಂದ 4 ದಿನದಲ್ಲಿ ನಿಮಗೆ ತಲುಪ್ತದೆ. ನಾವು ಪ್ರೊಫೆಷನಲ್ ಕೊರಿಯರ್ ಮೂಲಕ ಕಳಿಸಿರ್ತೀವಿ. ಅವ್ರು ನಿಮ್ಗೆ ಫೋನ್ ಮಾಡ್ತಾರೆ. ನೀವೇನ್ ಫೋನ್ ನಂಬರ್ ಪಿನ್ ಕೋಡ್ ನಂಬರ್ ಬರ್ದಿರ್ತಿರಲ್ಲ, ಆ ಪಿನ್ ಕೋಡ್ ಅಡ್ರೆಸ್ಸಿಗೆ ಬರ್ತದ. ಅಲ್ಲಿ ಬಂದು ಫೋನ್ ಮಾಡ್ತಾರೆ, ನೀವು ಪುಸ್ತಕವನ್ನ ಖರೀದಿ ಮಾಡ್ಕೋಬಹುದು. ರೈಟ್ ರೀ. ಸೊ ಈ ತರ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ರೈಲ್ವೆ ಎಕ್ಸಾಮ್ ಬರೀತಕ್ಕಂಥ ಸುಮಾರು ಈಗಾಗಲೇ 2,000 ವಿದ್ಯಾರ್ಥಿಗಳಿಗೆ ನಾವು ಬುಕ್ ಅನ್ನ ಕೊರಿಯರ್ ಮಾಡಿದೀವಿ. ಇವೆಲ್ಲ 4 ನೋಟ್ಸ್ ಅನ್ನ. ಓನ್ಲಿ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಎರಡೇ ಬೇಕು ಅಂತಂದ್ರೆ ಇದಕ್ಕೆ 600 ರುಪೀಸ್ ಇದೆ. 600 ಫೋನ್ ಪೇ ಮಾಡಿದ್ರೆ ಇವೆರಡು ಪುಸ್ತಕಗಳು ನಿಮ್ಗೆ ಕಳಿಸ್ತೀವಿ. ರೈಟ್ ರೀ. ಬಟ್ ಓನ್ಲಿ ಸೈನ್ಸ್ ಮತ್ತು GK ನೋಟ್ಸ್ ಬೇಕು ಅಂತಂದ್ರೆ 250 ಪ್ಲಸ್ 50 ರುಪೀಸ್ ನೀವೇನ್ ಮಾಡ್ಬೇಕು, ಕೊರಿಯರ್ ಚಾರ್ಜ್ ಹಾಕ್ಬೇಕಾಗ್ತದೆ. ಇಲ್ಲಿ ಯಾವುದೇ ಕೊರಿಯರ್ ಚಾರ್ಜ್ ಇಲ್ಲ, ಫುಲ್ ಎಲ್ಲಾ ತಗೊಂಡ್ರೆ ಫ್ರೀ ಇದೆ ಕೊರಿಯರ್. ಇವೆರಡೇ ಬೇಕು ಅಂದ್ರೆ ಕೊರಿಯರ್ ಚಾರ್ಜ್ ಮಾಡ್ಬೇಕಾಗ್ತದೆ. ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟವ್ರು ಏನಾದ್ರು ಇತ್ತಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಡಿಸ್ಕಷನ್ ಮಾಡ್ರಿ. ಅಂದ್ರೆ ನಾವು ಫೋನ್ ರಿಸೀವ್ ಮಾಡಿಲ್ಲ ಅಂದ್ರು ನಿಮ್ಗೆ ವಾಟ್ಸಪ್ ಅಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ನಾ ಫ್ರೀ ಇದ್ದಾಗ ನಿಮ್ಗೆ ಫೋನ್ ಮಾಡ್ತಿರ್ತೀನಿ. ರೈಟ್ ರೀ. ಓಕೆ. ಆಮೇಲೆ ನಮ್ಮ ಆನ್ಲೈನ್ ಸ್ಟೋರ್ ಇದೆ. ರೀಸನಿಂಗ್ ಮತ್ತು ಸ್ಟ್ರಾಟಜಿಕ್ GK ಕೋರ್ಸ್ ಅನ್ನ ಹಾಕಿದೀವಿ. ಇದು 599 ಇದೆ, ಇದು 499 ಇದೆ. ಸೊ ಡಿಸ್ಕೌಂಟ್ ಆಫರ್ ಅಲ್ಲಿ ನಾವು ಇದನ್ನ ರೇಟ್ ಮತ್ತೆ ಕಡಿಮೆ ಮಾಡಿದೀವಿ. ಈಗ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಪ್ಲೇ ಸ್ಟೋರ್ ಅಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಕಂಪ್ಲೀಟ್ ನಿಮಗೆ ಸ್ಟ್ಯಾಟಿಕ್ GK ಮತ್ತು ರೀಸನಿಂಗ್ ಕೋರ್ಸ್ ನಿಮಗೆ ಸಿಗ್ತದೆ. ಮತ್ತೆ ನಾವು ಡೈಲಿ ವಿಡಿಯೋ ಮಾಡಿದ ಕೋರ್ಸ್ ಅನ್ನು ಅದರಲ್ಲಿ ಆಡ್ ಮಾಡ್ತಿರ್ತೀವಿ. ಲೈವ್ ಕ್ಲಾಸ್ ತಗೊಂಡ್ರೆ ನೀವು ಅದರಲ್ಲಿ ಜಾಯ್ನ್ ಆಗಬಹುದು. ಈ ಒಂದು ಆಫರ್ ಈಗ ನಡೀತಾ ಇದೆ. ಈ ಆಫರ್ ರೇಟ್ ಅಲ್ಲಿ ನಿಮಗೆ ಪ್ರತಿ ಅಧ್ಯಾಯದಲ್ಲಿ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ ವಿಡಿಯೋ ಸಿಗ್ತವೆ. PDF ಗಳಿದಾವೆ ಪ್ರತಿ ಅಧ್ಯಾಯದಲ್ಲಿ. ಪ್ರತಿ ಅಧ್ಯಾಯದ ಮೇಲೆ ವಿಡಿಯೋಸ್ಗಳು ಇರ್ತವೆ. ಸೊ ಮತ್ತೆ ನಾವು ಏನಾದ್ರೂ ವಿಡಿಯೋ ಆಡ್ ಮಾಡ್ತಾ ಇದ್ವಿ ಅಂತಂದ್ರೆ ನೀವು ಆ ವಿಡಿಯೋಗಳನ್ನು ನೋಡ್ಬೋದು. ಇದು 1 ವರ್ಷ ವ್ಯಾಲಿಡಿಟಿ ಇರ್ತದೆ. 1 ವರ್ಷ ವ್ಯಾಲಿಡಿಟಿ ಇರ್ತದೆ. ನೀವು ಕೋರ್ಸ್ ಡೌನ್ಲೋಡ್ ಮಾಡ್ಕೋಬಹುದು. ಆಮೇಲೆ ಕೋರ್ಸ್ ನೋಡ್ರಿ, ಮೊದಲು ಪರ್ಚೇಸ್ ಮಾಡೋಕ್ಕಿಂತ ಮೊದಲು ಅಲ್ಲಿ ಏನೇನ್ ಕಂಟೆಂಟ್ ಇದೆ ನೀವೆಲ್ಲ ನೋಡ್ಬೋದು. ಸ್ಯಾಂಪಲ್ ವಿಡಿಯೋ ಹಾಕಿದೀವಿ, PDF, ಅಧ್ಯಾಯಗಳು ಏನೇನ್ ಅಧ್ಯಾಯ ಕವರ್ ಆಗಿದೆ ಎಲ್ಲ ಕವರ್ ಆಗಿದೆ ನೋಡ್ಕೊಂಡು ಆದ್ಮೇಲೆ ನೀವು ಪೇ ನೌ ಅಂತ ಬರುತ್ತೆ. ಪೇ ನೌ ಅಂತಂದಾಗ ನೀವು ಪೇ ಮಾಡಿದ ತಕ್ಷಣ ಇದು ಮೈ ಕೋರ್ಸ್ ಅಂತ ಬರುತ್ತೆ. ನೀವು ಯಾವ ಕೋರ್ಸ್ ಪೇ ಮಾಡಿರ್ತೀರಿ ಆ ಕೋರ್ಸ್ ನಿಮ್ಗೆ ಮೊಬೈಲ್ ಅಲ್ಲಿ ಈ ತರ ಮೈ ಕೋರ್ಸ್ ಅಂತ ಓಪನ್ ಆಗ್ತದೆ. ಇದು ನೀವು ಎನಿ ಟೈಮ್ ಎನಿವೇರ್ ನೀವು ಏನ್ ಮಾಡ್ಬೋದು ನೋಡ್ಬೋದು. ರೈಟ್ ರೀ. ಇದ್ರ ಡಿಸ್ಕ್ರಿಪ್ಷನ್ ಇದ್ರ ಲಿಂಕ್ ಅನ್ನು ಹಾಕಿದೀವಿ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಆನ್ಲೈನ್ ಕೋರ್ಸ್ ಅನ್ನು ಪರ್ಚೇಸ್ ಮಾಡಬಹುದು. ಯಾರಿಗೆ PDF ನೋಟ್ಸ್ ಬೇಕು, ಕರೆಂಟ್ ಅಫೇರ್ಸ್, ಆಮೇಲೆ 6 ಮಂತ್ ಕರೆಂಟ್ ಅಫೇರ್ಸ್, 1 ವರ್ಷದ ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ GK ನೋಟ್ಸು, ಸೈನ್ಸ್ ನೋಟ್ಸು, ಹಿಂದಿನ ಪ್ರೀವಿಯಸ್ ಇಯರ್ ರೈಲ್ವೆ ಕ್ವಶನ್ ಪೇಪರ್ಸ್, ಇವೆಲ್ಲ ಏನಾದ್ರು ಬೇಕಂದ್ರೆ ನೀವು ನಮ್ಮ ಒಂದು ಆನ್ಲೈನ್ ಸ್ಟೋರ್ ಲಿಂಕ್ ಅನ್ನ ಇದರಲ್ಲಿ ಹಾಕಿದೀವಿ. ನಿಮಗೆ ಏನೇನ್ ಬೇಕು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಕಾರ್ಟ್ ಮಾಡಿ ನೀವು ಪೇ ಮಾಡಿದ ತಕ್ಷಣ 40 ರುಪೀಸ್, 10 ರುಪೀಸ್, 15 ರುಪೀಸ್ ಈ ತರ ಎಲ್ಲ ಹಾಕಿದೀವಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಏನ್ ಮಾಡ್ಬೋದು, ಡೌನ್ಲೋಡ್ ಮಾಡ್ಕೊಂಡು ನೀವು ಪೇ ಮಾಡಿದ ತಕ್ಷಣ ನಿಮ್ಮ ಮೇಲ್ ID ಡೌನ್ಲೋಡ್ ಆಗ್ತದೆ. ಸೊ ನೀವು ಮೇಲ್ ಓಪನ್ ಮಾಡಿ ಅದನ್ನ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಅದನ್ನ ಅಲ್ಲೇ ಬಿಡ್ರಿ, ಅಲ್ಲಿ ಓಪನ್ ಆಗೋದಿಲ್ಲ. ನಿಮ್ಮ PDF ಫೋಲ್ಡರ್ ಇರ್ತದಲ್ಲ ಅದರಲ್ಲಿ ಓಪನ್ ಆಗ್ತದೆ. ನೀವು ಅಲ್ಲಿ ಅದನ್ನ ತಗೊಂಡು ಡೌನ್ಲೋಡ್ ಮಾಡ್ಕೋಬಹುದು, ಪ್ರಿಂಟ್ ಹಾಕೋಬಹುದು. ರೈಟ್ ರೀ. ಅಲ್ಲೇ ಓದ್ಬಹುದು. ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ DE DEAC CT VATION ಅನ್ನ ಈ ಆಕ್ಟಿವೇಶನ್ ಅನ್ನ CAE DAV TION IT ಇಲ್ಲಿ ಬರೆದಿದ್ದಾರೆ. ಇದ್ರಾಗ ಇರುವಂತ ಎಲ್ಲಾ ಅಕ್ಷರ ಇದ್ರಾಗ ಅದಾವ. ಬೇರೆ ಅಕ್ಷರ ಬಂದಾಗ ಚೆಕ್ ಮಾಡ್ರಿ ಒಂದ್ಸಲ. C ಐತೆ ನೋಡ್ರಿ, ಇದ್ರಾಗ ಐತಿ, A ಐತಿ, E ಅದ, D ಅದ. ಎಲ್ಲದ್ರೆ C ಅದ, A ಅದ, E ಅದ, D ಅದ. ಅಂದ್ರೆ ಏನಾಗ್ಯಾವ ನೋಡ್ರಿ, 4 ಅಕ್ಷರ ಸೀದಾ ಇದ್ದಿದ್ದು ಉಲ್ಟಾ ಆಗ್ಯಾವ ಅಷ್ಟೇ. ಇವು 4 ಅಕ್ಷರ ಉಲ್ಟಾ ಮಾಡ್ಯಾರ. AVIT ಅದ ನೋಡ್ರಿ, TIVA ಅದ. ಎಲ್ಲಾ ಅಕ್ಷರ ಇದ್ರೊಳಗೆ ಅದಾವ, ಜಸ್ಟ್ ರಿವರ್ಸ್ ಆಗ್ಯಾವ. TINOIT ಅದ, TION ಅದ. ಎಲ್ಲಾ 3 ಗ್ರೂಪ್ ಅನ್ನ ರಿವರ್ಸ್ ಮಾಡ್ಯಾರ. ನೀವು ಇಲ್ಲಿ 3 ಗ್ರೂಪ್ ಅನ್ನ ರಿವರ್ಸ್ ಮಾಡಿ. FACI ಇದ್ದಿದ್ದನ್ನ ICAF ಎದ್ರಾಗದ ನೋಡ್ರಿ, ICAF ಇದ್ರೊಳಗದ. ಇದ್ರೊಳಗೂ ICAF ಇದ್ರೊಳಗದ, ಕನ್ನಡದಲ್ಲಿ ಅಕ್ಷರ ಆಗ್ಯದ. LITA ನೋಡ್ರಿ, ಇದು KTIL ಐತೆ ನೋಡ್ರಿ, KTIL. ಓಕೆ. NOIT ಇದ್ದಿದ್ದು TION ಐತೆ ನೋಡ್ರಿ, TION. ಅದಕ್ಕೆ ನಿಮ್ಮ ಆನ್ಸರ್ TION ಆಗ್ತದೆ. ರೈಟ್ ರೀ. ಸೊ ಇದು ಆನ್ಸರ್ NOIT ಸೇಮ್ ಆಸ್ ಇಟ್ ಈಸ್ ಬರ್ದಾರ. ಅದಕ್ಕೆ ನಿಮ್ಮ ಆನ್ಸರ್ ಇದು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಇದ್ದಿದ್ದು ಇಲ್ಲಿ ಈ ತರ ಇದೆ ನೋಡ್ರಿ, ICAF KTIL
ATIL ಇದ್ದೇನಾಗಿದೆ ನೋಡ್ರಿ, ICAF ATIL ಐತ್ರಿ, NOIT ಇದು 3-4 ಕರೆಕ್ಟ್ ಇದೆ. ಅದಕ್ಕೆ ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಡಿ ರೈಟ್ ಆನ್ಸರ್. ಇದು ಅಂತೂ ಆಗೋದೇ ಇಲ್ಲ, ರೈಟ್ರಿ. ನೆಕ್ಸ್ಟ್ ಇಲ್ಲಿ ನೋಡಿ, ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವ ಬರ್ತದೆ? ಇದು ಏನು? ಅಕ್ಷರ ಸರಣಿ. ಇದು ಮೊದ್ಲೇನಾಗಿತ್ತು? ಅಂಕಿ ಸರಣಿ ಮ್ಯಾಗ ಕ್ವಶನ್ ಬಂದಿತ್ತಲ್ಲ, ಇದು ಈಗ ಅಕ್ಷರ ಸರಣಿ. ಅಕ್ಷರ ಸರಣಿ ಇದ್ದಾಗ ಏನ್ ನೋಡ್ಬೇಕು? ಈ 3 ಅಕ್ಷರಗಳು ಒಂದಕ್ಕೊಂದು ಸಂಬಂಧದವನ್ನ ನೋಡ್ರಿ. 3 ಸಂಬಂಧ ಇರ್ಲಿಲ್ಲ ಅಂತಂದ್ರೆ ಈ ಗುಂಪಿನಿಂದ ಈ ಗುಂಪಿಗೆ ಸಂಬಂಧ ಐತೆ ನೋಡ್ರಿ. ಇದನ್ನು ಬರ್ಲಿಲ್ಲ ಅಂತಂದ್ರೆ ಒಂದೊಂದು ಅಕ್ಷರ ನೋಡ್ರಿ. M to Q ನೋಡ್ರಿ, Q to U ನೋಡ್ರಿ, U to Y ನೋಡ್ರಿ. M to Q ಅಂದ್ರೆ ಏನಾಯ್ತು? MNOPQ ಅಂದ್ರೆ ಏನಾಯ್ತು? +4 ಆಯ್ತು. Q ದಿಂದ U ಅಂದ್ರೆ QRSTU. ಬಳ್ಳೆಡ್ಸೋ ಕೂತ್ರ ಟೈಮ್ ಎಷ್ಟಾದ್ರು? M 13ನೇ ಅಕ್ಷರ, Q 17ನೇ ಅಕ್ಷರ, ಎಷ್ಟಾಯ್ತು? +4. ಇದು 21ನೇ ಅಕ್ಷರ +4, ಇದು 25ನೇ ಅಕ್ಷರ +4. ಈಗ ಮುಂದೆ +4 ಆದ್ರೆ 25ರಿಂದ +4 ಆದ್ರೆ ಏನಾಗ್ತದೆ? YZABC ಸಿ ಬರಬೇಕು. ಸಿ ಇದ್ದಿದ್ದ ಆಪ್ಷನ್ ಯಾವ್ದಾವು? 3 ಅದಾವ. 3ರಾಗ ಒಂದು ಆಗ್ತದೆ. 6ರಿಂದ ವಿ ಅಂದ್ರೆ R 18ನೇ ಅಕ್ಷರ, ವಿ 22ನೇ ಅಕ್ಷರ, ಇದು +4 ಆಗಿದೆ. ವಿದಿಂದ +4 Z 22 + 4 26, Z + D +4, D +4 ಅಂದ್ರೆ ಏನಾಗ್ತದೆ? H ಆಗ್ತದೆ. DEFGH ನೋಡಿ. ಸಿ ದಿಂದ H ಇರೋ ಆಪ್ಷನ್ ಯಾವ್ದಾವು ನೋಡ್ರಿ? ಸಿ ದಿಂದ F ಇದನ್ನು ರಾಂಗ್ ಆಯ್ತು, ಸಿ ದಿಂದ G ಇದನ್ನು ರಾಂಗ್ ಆಯ್ತು. ನೆಕ್ಸ್ಟ್ ಸಿ ದಿಂದ H ಆಪ್ಷನ್ ರೈಟ್. ಇನ್ನ ಒಂದ್ ಅಕ್ಷರ ನೀವು ನೋಡ್ಬೇಕು, ಬಟ್ ಆನ್ಸರ್ ನಿಮ್ದು ಏನಾಗಿರ್ತದೆ? CHL ಆಗಿರ್ತದೆ. ಈ ತರ ನೀವು ಆಪ್ಷನ್ ಗಳನ್ನ ಎಲಿಮಿನೇಟ್ ಮಾಡಿ ಆನ್ಸರ್ ಬಿಡಿಸ್ತಾ ಹೋಗ್ಬೇಕು. ಈ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬದಲಾಯಿಸಬಹುದಾದ ಚಿತ್ರ ಯಾವುದು ಅಂತ ಕೇಳಿದ್ದಾರೆ. ಮುಂದಿನ ಡಯಾಗ್ರಾಮ್ ಅಲ್ಲಿ ಹಾಕಿದೀನಿ ನೋಡ್ರಿ. ನೋಡ್ರಿ, ಈ ಚಿತ್ರ ನೋಡ್ತೀರಿ, ಸರಣಿ ಚಿತ್ರದ ಇದು. ಇಲ್ಲಿ ಬ್ಲಾಕ್ ಅದ, ಇಲ್ಲಿ ವೈಟ್ ಅದ. ಇಲ್ಲಿ ಬ್ಲಾಕ್ ಅದ ಅಂದ್ರೆ ಇಲ್ಲಿ ಏನ್ ಬರ್ಬೇಕು? ನಮ್ದು ವೈಟ್ ಬರ್ಬೇಕು. ಇಲ್ಲಿ ಹಿಂದೆ ಗೆರಿ ಅದ, ಇದ್ರಾಗ ಗೆರಿ ಇಲ್ಲ. ಇದ್ರಾಗ ಗೆರಿ ಅದ, ಇದ್ರಾಗ ಗೆರಿ ಇರಬಾರ್ದು. ಸರಿ, ಇಲ್ಲಿ ಮೂಲ್ಯಾಗ ಲೈನ್ ಇಲ್ಲ, ಇಲ್ಲಿ ಮೂಲ್ಯಾಗ ಲೈನ್ ಬಂದದ. ಇಲ್ಲಿ ಮೂಲ್ಯಾಗ ಲೈನ್ ಇಲ್ಲ, ಈ ಮೂಲ್ಯಾಗ ಇಲ್ಲಿ ಏನ್ ಬರ್ಬೇಕು? ಲೈನ್ ಬರ್ಬೇಕು. ರೈಟ್ರಿ. ಇಂಥವ್ 2 ಯಾವ ಚಿತ್ರ ಅದ ನೋಡ್ರಿ? 2ರಾಗೂ ಅದೇ ಅದು. ಇದನ್ನು ರಾಂಗ್ ಆಯ್ತು, ಇದನ್ನು ರಾಂಗ್ ಆಯ್ತು. BRD ಆಗ್ಬೇಕು. ಈ ಸತ್ರ ಈ ನೋಡ್ರಿ, ಇಲ್ಲಿ ವೈಟ್ ಚೌಕ್ ಅದ, ಮ್ಯಾಗ ಇಲ್ಲಿ ಕರಿ ಚೌಕ್ ಅದ 2ನೇದ್ರೊಳಗ. ಇಲ್ಲಿ 3ನೇದ್ರೊಳಗೆ ಬಿಳಿ ಚೌಕ್ ಅದ, ಮುಂದೆ 4ನೇದ್ರೊಳಗ ಕರಿ ಚೌಕ್ ಬರ್ಬೇಕು. ಇಲ್ಲಿ 4ನೇದ್ರೊಳಗೆ ಕರಿ ಚೌಕ, ಇಲ್ಲಿ ವೈಟ್ ಚೌಕ, ಮತ್ತೆ ಇದು ಕರಿ ಇರ್ಬೇಕು, ಮತ್ತೆ ಇಲ್ಲಿ ವೈಟ್ ಇರ್ಬೇಕು. ಯಾವ್ದು ನೋಡ್ರಿ? ಆಪ್ಷನ್ ಇಲ್ಲಿ ಡಿ ಅದ. ಈ ತರ ಆಪ್ಷನ್ ರಾಂಗ್ ಮಾಡ್ಕೊತ ಹೋದ್ರಿ ಅಂತಂದ್ರ ನಿಮ್ಮ ಆನ್ಸರ್ ಇಲ್ಲಿ ರೈಟ್ ಆನ್ಸರ್ ಆಗಿರ್ತದೆ. ಇಷ್ಟೇ ಇರ್ತದೆ. ನೀವು ಪೂರ್ತಿ ಇಲ್ಲಿ ಏನ್ ಮಾಡ್ಬೋದು? 30 ಮಾರ್ಕ್ಸ್ ರೀಸನಿಂಗ್ ಕ್ವಶನ್ ತೆಗಿಬಹುದು. ರೈಟ್. ಇದು ಏನು? ಶಬ್ದ ರಚನಾ ಪರೀಕ್ಷೆ ನೋಡ್ರಿ. ಡಿಕ್ಷನರಿ ಫಾರ್ಮೇಶನ್ ನಮ್ ಬುಕ್ ಅಲ್ಲಿ ಇದನ್ನ ಶಬ್ದ ರಚನಾ ಪರೀಕ್ಷೆ ಅಂತ ಸಪರೇಟ್ ಆಗಿ ಮಾಡಿದೀನಿ. ಯಾವ್ದು ಒಂದು ಟಾಪಿಕ್ ಮಿಸ್ ಆಗಿಲ್ಲ. ರೈಟ್ರಿ. ಇದ್ರಾಗ ಡಿಕ್ಷನರಿ ಒಳಗ ನಾವ್ ಇದನ್ನ ನೋಡಿದಿವಿ ಅಂತಂದ್ರ ಎಲ್ಲಾ ಲೆಟರ್ಗಳು ಫಸ್ಟ್ ಟಿ ಅದಾವ್ರ. 2ನೇ ಅಕ್ಷರ ಎಲ್ಲದ್ರಾಗ ಏನ್ ಅದಾವ? ಓಕೆ. 3ನೇ ಅಕ್ಷರ ಎಲ್ಲದ್ರಾಗ ಎಂ ಅದಾವ. 4ನೇ ಅಕ್ಷರ ಎಲ್ಲದ್ರಾಗ ಎ ಅದಾವು. 5ನೇ ಅಕ್ಷರ ಏನದ ನೋಡೋಣ. ಇಲ್ಲಿ ಎಲ್ ಅದ, ಇದ್ರಾಗ ಜಿ ಅದ, ಇದ್ರಾಗ ಆರ್ ಅದ, ಇದ್ರಾಗ ಆರ್ ಅದ, ಇದ್ರಾಗ ಬಿ ಅದ. ಅಂದ್ರ ಮೊದಲನೇ ಅಕ್ಷರ ಯಾವ್ದು ಬರ್ತದ? ಅಲ್ಫಾಬೆಟ್ ಒಳಗ ಬಿ ಇದ್ದಿದ್ ಬರ್ತದಲ್ರಿ. ಅಂದ್ರೆ ಇದು ಫಸ್ಟ್ ಬರ್ಬೇಕು. 5ನೇದು ಫಸ್ಟ್ ಬರ್ಬೇಕು. ಇದು ಮುಗೀತು. ಈಗ ಆರ್ ಅದ, ಜಿ ಅದ, ಎಲ್ ಅದ. ಯಾವ್ದು ಬರ್ಬೇಕು ಈಗ? ಎಲ್ 12ನೇ ಅಕ್ಷರ, ಜಿ 7ನೇ ಅಕ್ಷರ ಅಂದ್ರೆ ಇದು ಬರ್ಬೇಕು. 5, 2. ರೈಟ್ರಿ. 5, 2 ಇರೋ ಆಪ್ಷನ್ ಯಾವ್ದು? ಇದು ರಾಂಗ್ ಆಯ್ತು, ಇದು ರಾಂಗ್ ಆಯ್ತು, ಇದು ರಾಂಗ್ ಆಯ್ತು. ಅಂದ್ರೆ ನಿಮ್ ಆನ್ಸರ್ ಯಾವ್ದು? ಆಪ್ಷನ್ ಸಿ ರೈಟ್ ಆನ್ಸರ್. ಆದ್ರೂ ಚೆಕ್ ಮಾಡೋಣ. ರೈಟ್ರಿ. ಈಗ ಮುಂದೆ ಏನ್ ಬರ್ಬೇಕು? 6, 2 ಅದಾವ, ಎಲ್ ಅದ. ಸೊ ಏನ್ ಬರ್ಬೇಕು? 1 ಬರ್ಬೇಕು. ಆಮೇಲೆ ಇಲ್ಲಿ 6 ಅದ, ಇಲ್ಲಿ 6 ಅದ ಅಂದ್ರೆ ಇಲ್ಲಿ ಐ ಅದ, ಇಲ್ಲಿ ಎ ಅದ. ಅಂದ್ರೆ ಎ ಮೊದಲು ಬರ್ಬೇಕು, 4 ಬರ್ಬೇಕು, ನೆಕ್ಸ್ಟ್ 3 ಬರ್ಬೇಕು. ಅದಕ್ಕೆ ನಿಮ್ ಆನ್ಸರ್ ಯಾವುದು? 5, 2, 1, 4, 3. ಇವೆಲ್ಲ ಕೆಲವೊಂದು ಬುಕ್ ಒಳಗೆ ಸಿಗುದಿಲ್ಲ ನಿಮಗೆ ಕನ್ನಡ ಮೀಡಿಯಂದೊಳಗೆ. ಬಟ್ ಕಂಪ್ಲೀಟ್ ಆಗಿ ನಾನು ಮೆಂಟಲಿಟಿ ಬುಕ್ ಅಲ್ಲಿ ನಾ ಇದ್ರಲ್ಲಿ ಹಾಕಿದ್ದೀನಿ ಇದನ್ನ. ರೈಟ್ರಿ. ಓಕೆ. ಮೆಂಟಲಿಟಿ ಬುಕ್ ಇದು ಇಲ್ಲಿ ನನ್ನ ಇದ್ರಲ್ಲಿ ಇಲ್ಲ. ಇದು ಯಾರು ಕೆಲವೊಬ್ರು ಹೋದ ವರ್ಷ ತಗೊಂಡಿರಲ್ಲ ಬುಕ್ ಅನ್ನ, ಈ ತರ ಇದೆ. ಈಗ ಹೊಸ ಬುಕ್ ಇಲ್ಲಿ ವೈಟ್ ಇದೆ ಚಿತ್ರ. ಈಗ ನಾನು ನಿಮ್ಗೆ ಡಿಸೈನ್ ಅಲ್ಲಿ ತೋರಿಸಿದೀನಿ ಸ್ಲೈಡ್ ಅಲ್ಲಿ, ಆ ತರ ಇದೆ. ರೈಟ್ರಿ. ನೋಡ್ರಿ, ಲ್ಯಾಬ್ ಎ ಮತ್ತು ಲ್ಯಾಬ್ ಬಿ ಕಂಪ್ಯೂಟರ್ ಕೊಠಡಿಗಳಿವೆ. ಇಲ್ಲೇನ್ ಕೊಟ್ಟಿದ್ದಾರೆ ಅವರು ಕ್ವಶನ್ ಇಲ್ಲಿ? ಕನ್ನಡ ಇಂಗ್ಲಿಷ್ ಮೀಡಿಯಂದಲ್ಲಿ ನೋಡೋಣ ಕ್ವಶನ್ ಇದನ್ನ. ಕನ್ನಡ ಮೀಡಿಯಂದಲ್ಲಿ ಕೆಲವೊಮ್ಮೆ ಅರ್ಥ ಆಗ್ಲಿಕ್ಕಿಲ್ಲ.
ಲ್ಯಾಬ್ ಎ ಮತ್ತು ಲ್ಯಾಬ್ ಬಿ ದಲ್ಲಿ ನಾವು ನೋಡಿದಿವಿ ಅಂತಂದ್ರೆ ಎರಡು ಕಂಪ್ಯೂಟರ್ ಕೊಠಡಿಗಳಿವೆ. ಲ್ಯಾಬ್ ಎ ಇಂದ ಲ್ಯಾಬ್ ಬಿ ಗೆ 10 ವಿದ್ಯಾರ್ಥಿಗಳು, ಅಂದ್ರೆ ಎ ಲ್ಯಾಬ್ ದಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳಿದ್ದಾರೆ, ಬಿ ಲ್ಯಾಬ್ ದಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳಿದ್ದಾರೆ. ಎ ಲ್ಯಾಬ್ ಒಳಗೆ 10 ವಿದ್ಯಾರ್ಥಿಗಳನ್ನ ತೆಗೆದು ಬಿ ಲ್ಯಾಬ್ ಒಳಗೆ ಹಾಕ್ಬೇಕು ಅಂತ ಹೇಳ್ತಾರೆ ಅವರು. ಬಿ ಲ್ಯಾಬ್ ಒಳಗೆ 10 ವಿದ್ಯಾರ್ಥಿಗಳನ್ನ ಹಾಕೋದು. ಪ್ರತಿ ಕೊಠಡಿಯಲ್ಲಿ ವಿದ್ಯಾರ್ಥಿ ಸಂಖ್ಯೆ ಒಂದೇ ಆಗಿರುತ್ತದೆ, ಎರಡೂ ಕಡೆ ಏನಾಗಿರ್ತದೆ, ಈಕ್ವಲ್ ಆಗಿರ್ತದೆ ಅಂತ ಹೇಳ್ತಾರೆ. ರೈಟ್ ರೀ. ಎ ಈಕ್ವಲ್ ಟು ಬಿ. ಲ್ಯಾಬ್ ಬಿ ಇಂದ ಲ್ಯಾಬ್ ಎಗೆ 26 ವಿದ್ಯಾರ್ಥಿಗಳು ಬಂದ್ರೆ ಲ್ಯಾಬ್ ಬಿ ಇಂದ ಏನಾಗಬೇಕು, ಲ್ಯಾಬ್ ಎಗೆ 26 ವಿದ್ಯಾರ್ಥಿಗಳು. ಎ ಲ್ಯಾಬ್ ಒಳಗ +26 ವಿದ್ಯಾರ್ಥಿಗಳು ಬರ್ತಾರೆ. ಎಲ್ಲಿಂದ? ಬಿ ಲ್ಯಾಬ್ ಇಂದ ಬರ್ತಾರೆ. ರೈಟ್ ರೀ. ಬಂದ್ರೆ ಲ್ಯಾಬ್ ಬಿ ಇಂದ ಲ್ಯಾಬ್ ಎಗೆ 26 ವಿದ್ಯಾರ್ಥಿಗಳು ಕಳುಹಿಸಿದರೆ ಲ್ಯಾಬ್ ಎ ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ, ಲ್ಯಾಬ್ ಎ ನಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಏನಾಗಿರ್ತದೆ, ಎ ಲ್ಯಾಬ್ ಒಳಗೆ 26 ವಿದ್ಯಾರ್ಥಿಗಳು ಬಂದು ಸೇರ್ಕೊಂಡ್ರಂದ್ರೆ ಬಿ ಲ್ಯಾಬ್ ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ 3 ಪಟ್ಟು ಹೆಚ್ಚಾಗಿರುತ್ತದೆ. ಹೌದಾ? ಬಿ ಲ್ಯಾಬ್ ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ 3 ಪಟ್ಟು ಹೆಚ್ಚಾಗಿರ್ತದೆ. ಬಟ್ ಯಾವಾಗಿದು? ಬಿ ಒಳಗೆ 26 ವಿದ್ಯಾರ್ಥಿಗಳು ಕಡಿಮೆ ಆಗಿರ್ತಾರ, ಅವ್ರು ಎಲ್ಲಿ ಬಂದಿರ್ತಾರ? ಎ ಲ್ಯಾಬ್ ಒಳಗೆ ಬಂದಿರ್ತಾರ. ಹಾಗಾದ್ರೆ ಬಿ ಲ್ಯಾಬ್ ನಲ್ಲಿರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಇಲ್ಲೇನ್ ಮಾಡಿದ್ದಾರೆ, ಫೈನಲಿ ಬಿ ಲ್ಯಾಬ್ ಒಳಗ +20 ವಿದ್ಯಾರ್ಥಿಗಳು ಆಡ್ ಆಗ್ಯಾರ. ಮತ್ತಿಲ್ಲೇನಾಗಿದೆ, ಮೊದ್ಲೆಷ್ಟಿದ್ರು ಎ ಲ್ಯಾಬ್ ಒಳಗ, ಬಿ ಲ್ಯಾಬ್ 20 + 26 ವಿದ್ಯಾರ್ಥಿಗಳು ಬಿ ಒಳಗಿದ್ರು. ಅವಾಗ ಏನಾಯ್ತು, ಎ ಲ್ಯಾಬ್ ಒಳಗಿನ ವಿದ್ಯಾರ್ಥಿಗಳ ಸಂಖ್ಯೆ ಏನಾಯ್ತು, ಬಿ ಯ 3 ಪಟ್ಟಾಯ್ತು. ಎಷ್ಟದ? ಬಿ ಯ 3 ಪಟ್ಟಾಯ್ತು. ಹಾಗಂದ್ರ 26 ವಿದ್ಯಾರ್ಥಿಗಳಂದ್ರ ಬಿ 3 ಪಟ್ಟು ಅಂದ್ರೆ ಏನಾಯ್ತು, -78 ವಿದ್ಯಾರ್ಥಿಗಳು ತೆಗಿರಿ. ಅಂದ್ರ ಎರಡೂ ಸೇರಿ ಏನಾಯ್ತು, 2b + 2b = 46 - 78. ಈ ಬಿ ಒಂದ್ ಕಡೆ ತಗೊಂಡ್ಬರೋಣ. 20 + 26 ಕೂಡ ಎಷ್ಟಾಯ್ತು, 46 ಆಯ್ತು, 78 ಆಯ್ತು. ರೈಟ್ ರೀ. ಈಗ ಇದನ್ನ ಈ ಕಡೆ ಬಿ ಈ ಕಡೆ ಬಂತಂದ್ರೆ 78 ಆಯ್ತು. 2b = ಏನು ಬಂದದ್ರಿ, 124 ಆಯ್ತು. 124ಕ್ಕೆ 2b = 124. b ಅಂದ್ರೆ 120ಕ್ಕೆ /2 ಮಾಡ್ರಿ. 124ಕ್ಕೆ /2 ಮಾಡಿದ್ರೆ ಎಷ್ಟು ಬಂತು, 62 ಬಂತು. ಅಂದ್ರೆ ಒಟ್ಟು ಬಿ ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದಂಗಾಯ್ತು, 62 ವಿದ್ಯಾರ್ಥಿಗಳಿದ್ದಾರೆ ಅಂತ ಅರ್ಥ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಎದೊಳಗೆ ಎಷ್ಟು ವಿದ್ಯಾರ್ಥಿಗಳಿದಾರೆ ಗೊತ್ತಿಲ್ಲ. ಎದೊಳಗಿನ 10 ಮಂದಿ ಎಲ್ಲಿ ಹೋಗ್ಬೇಕು, ಬಿ ಒಳಗೆ ಹೋಗ್ಬೇಕು. ಬಿ +10 ಆಯ್ತು. ರೈಟ್ ರೀ. ಅವಾಗ ಎ ಮತ್ತು ಬಿ ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಈಕ್ವಲ್ ಆಗಿರ್ತದೆ. ಇನ್ ಕೇಸ್ ಬಿ ಒಳಗಿರ್ತಕ್ಕಂಥ ವಿದ್ಯಾರ್ಥಿಗಳು ಎಕ್ ಬಂದ್ರಂದ್ರೆ, ಅಂದ್ರೆ ಎ +26, ಅವಾಗ ಏನಾಗಿರ್ತದೆ, ಬಿ ಯ 3 ಪಟ್ಟಾಗಿರ್ತದೆ. ಯಾವಾಗಿದು? ಬಿ -26 ಆದಾಗ ಬಿ ಯ 3 ಪಟ್ಟು ಯಾವ್ದಿರ್ತದೆ, ಎ ಒಳಗೆ ವಿದ್ಯಾರ್ಥಿಗಳ ಸಂಖ್ಯೆ ಇರ್ತದೆ. ಅವಾಗ ಏನಾಗಿರ್ತದೆ, ಎದೊಳಗೆ 26 ವಿದ್ಯಾರ್ಥಿಗಳು ಆಡ್ ಆಗಿರ್ತವೆ. ಹಂಗಂದ್ರೆ ಬಿ +20 + 26 ಇದ್ರ ಅವಾಗ ಏನಾಗಿರ್ತದ, 3 ಪಟ್ಟಾಗಿದೆ ಅಂತ ಹೇಳಾರಲ್ಲ, 26 3 ಪಟ್ಟು ಅಂದ್ರೆ ಎಷ್ಟಾಯ್ತು, 78 ಆಯ್ತು. ಸೊ ಬಿ -78. ಸೊ ಬಿ ಒಂದ್ ಕಡೆ ತಗೊಂಡ್ರೆ 2b ಆಯ್ತು. ಇವೆರಡು ಕೂಡಿಸಿದ್ರೆ 46 ಆಯ್ತು. 78 ಇದ್ರಾಗ ಆಡ್ ಮಾಡ್ರಿ. 2b = 126 ಆಯ್ತು. ಹಂಗಂದ್ರೆ ಬಿ = ಏನಾಗ್ತದೆ, 62 ಆಗ್ತದೆ. ಸೊ ಈ ತರ ಇದನ್ನ ನೋಡ್ಬೋದು. ಅರ್ಪಿತಾ, ಚೇತನ್, ಇನ್ಸಿಯಾ, ಮನು, ಯುಕ್ತಿ ವೃತ್ತಾಕಾರದ ಮೇಜಿನ ಸುತ್ತ ಕೇಂದ್ರದ ಕಡೆಗೆ ಮುಖ ಮಾಡಿ ಕೂತಿದ್ದಾರೆ. ರೌಂಡ್ ಟೇಬಲ್ ನಾಗ ಕೂತಿದ್ದಾರೆ. ಎಷ್ಟು ಮಂದಿ ಇದಾರೆ ಇವರು? 6 ವಿದ್ಯಾರ್ಥಿಗಳು ಅದಾರೆ. 6 ಜನ ಎಕಡೆ ಮುಖ ಮಾಡ್ಯಾರ, ಕೇಂದ್ರದ ಕಡೆಗೆ ಮುಖ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ರೈಟಾ? ಈಗ ಒಂದೊಂದಾಗಿ ನೀಟಾಗಿ ನೋಡೋಣ. ಮನು ತಕ್ಷಣ ಬಲಕ್ಕೆ ಚೇತನ್ ಇದ್ದಾನೆ. ಅಂದ್ರೆ ಇಲ್ಲಿ ಮನು ಅದನ್ನ ಅಂತ ತಿಳ್ಕೊಳ್ಳೋದು. ಮನುನ್ ತಕ್ಷಣ ಬಲಕ್ಕೆ ಯಾರದಾರೆ ಇಲ್ಲಿ? ಚೇತನ್ ಇದ್ದಾನೆ. ಅರ್ಪಿತಾ ಇನ್ಸಿಯಾ ಮತ್ತು ಯುಕ್ತಿ ನಡುವೆ ಇದ್ದಾರೆ. ಅಂದ್ರೆ ಎಲ್ಲಿ ಅದರ, ಈ ಕಡೆ ಇರ್ಬೋದು, ಈ 3 ಪ್ಲೇಸ್ ಒಳಗಾದ್ರೂ ಇರ್ಬೋದು. ಅದಕ್ಕೆ ಇಲ್ಲಿ ಸೈಡ್ ಬರೆಯೋಣ. ಅರ್ಪಿತಾ ಹಾಕೋಣ, ಇಲ್ಲಿ ಇನ್ಸಿಯಾ ಮತ್ತೆ ಇಲ್ಲಿ ಯುಕ್ತಿ ಹಾಕೋಣ. ಇವ್ರ ಇಬ್ಬರು ನಡಬರ್ಕ್ ಯಾರದಾರ, ಅರ್ಪಿತಾ ಅದ್ರ. ಇಲ್ಲಿ ಕನ್ಫರ್ಮ್ ಪ್ಲೇಸ್ ಗೊತ್ತಿಲ್ಲ ಅವ್ರದ್ದು. ಇಲ್ಲಿ ಅರ್ಪಿತಾ ಬರೋದು, ಇಲ್ಲಿ ಇನ್ಸಿಯಾ ಮತ್ತು ಯುಕ್ತಿ ಬರಿಬಹುದು. ಇಲ್ಲ ಇಲ್ಲಿ ಅರ್ಪಿತಾ ಬರೋದು, ಇಲ್ಲಿ ಇನ್ಸಿಯಾ ಯುಕ್ತಿ ಬರಿಬಹುದು. ಒಂದಕ್ಕಿಂತ ಹೆಚ್ಚು ಪಾಸಿಬಲ್ ಚಾನ್ಸ್ ಇತ್ತು ಅಂದ್ರೆ ಈ ಸೈಡ್ ಬರ್ಕೊಂಡ್ಬಿಡ್ಬೇಕು ಕೆಳಗಲ್ಲಿ. ಇವ್ರ ಜೊತೆ ಕನೆಕ್ಟ್ ಇದ್ದಿದ್ದು ಯಾವ್ದ ಮೊದಲು ನೋಡೋಣ.
ಯುಕ್ತಿಯು ಮನುವಿನ ಬಲಕ್ಕೆ 2ನೇ ಸ್ಥಾನದಲ್ಲಿದ್ದ. ಫಸ್ಟ್ ಬರ್ದಿವಲ್ಲ, ಮನು ಇಲ್ಲಿ ಫಿಕ್ಸ್ ಪ್ಲೇಸ್ ಇದು. ಮನುವಿನ ಬಲಕ್ಕೆ 1ನೇ ಸ್ಥಾನದಲ್ಲಿ ಯಾರದಾರ? ಚೇತನ್ ಅದಾರ. 2ನೇ ಸ್ಥಾನದಲ್ಲಿ ಯಾರದಾರ? ಯುಕ್ತಿ ಅದಾರ. ಈಗ ಗೊತ್ತಾಯ್ತು ನೋಡ್ರಿ, ಯುಕ್ತಿ ಇಲ್ಲಿ ಬಂದ್ರ ಅಂತಂದ್ರೆ ಯುಕ್ತಿ ಮತ್ತು ಇನ್ಸಿಯ ನಡಬರ್ಕ್ ಯಾರು ಇರ್ಬೇಕು? ಅರ್ಪಿತಾ ಇರ್ಬೇಕು. ಹಂಗಂದ್ರೆ ಇಲ್ಲಿ ಅರ್ಪಿತಾ ಹಾಕೋಣ. ಅರ್ಪಿತಾ, ಇಲ್ಲಿ ಇನ್ಸಿಯಾ ಹಾಕೋಣ. ಈ ಖಾಲಿ ಪ್ಲೇಸ್ ಯಾರ್ದೈತ್ ನೋಡ್ರಿ? ಲೋಹಿತ. ಯಾರ್ದು ಇದು? ಒಂದೇ ಪ್ಲೇಸ್ ಇರೋದು. ಅವ್ರು ಯಾರು? ಲೋಹಿತ. ಹಾಗಾದ್ರೆ ಲೋಹಿತ ಮತ್ತು ಅರ್ಪಿತ ನಡುವೆ ಯಾರು ಕುಳಿತಿದ್ದಾರೆ? ಲೋಹಿತ ಮತ್ತು ಅರ್ಪಿತ ನಡುವೆ ಯಾರು ಕುಳಿತಾರೆ? ಇಲ್ಲಿ ಇನ್ಸಿಯಾ ಕುಳಿತಿದ್ದಾರೆ. ಆನ್ಸರ್ ನಿಮ್ದು ಯಾವುದು? ಇದು ಆಪ್ಷನ್ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಇನ್ಸಿಯಾ ಅಂತ. ಆಪ್ಷನ್ ಇನ್ಸಿಯಾ. ಆಪ್ಷನ್ ಡಿ ರೈಟ್ ಆನ್ಸರ್. ಸಿಟ್ಟಿಂಗ್ ಅರೇಂಜ್ಮೆಂಟ್. 4 ಅಕ್ಷರ ಗುಂಪುಗಳನ್ನು ನೀಡಲಾಗಿದೆ. ಈ ಗುಂಪುಗಳಲ್ಲಿ ಕೆಲವು ಒಂದೇ ರೀತಿಯಾಗಿದ್ದು, ಒಂದು ಭಿನ್ನವಾಗಿದೆ. ಭಿನ್ನವಾಗಿರುವ ಅಕ್ಷರ ಗುಂಪು ಗುರುತಿಸ್ರಿ ಅಂತಿದೆ. ಇದು ನನ್ನ ಬುಕ್ ಅಲ್ಲಿ ಯಾವ ಟಾಪಿಕ್ ಇದೆ ಅಂತಂದ್ರ ವರ್ಗೀಕರಣ ಪರೀಕ್ಷೆ ಅಂತ ಇದೆ. ಯಾವ್ದಿದು? ವರ್ಗೀಕರಣ ಪರೀಕ್ಷೆ. ಗುಂಪಿಗೆ ಸೇರಿದ್ದನ್ನ ತೆಗೀರಿ. ಇದ್ರಾಗ 4 ಟೈಪ್ ಮಾಡಿದ್ವಿ ನಾವು: ಅಕ್ಷರ ವರ್ಗೀಕರಣ, ಅಂಕಿ ವರ್ಗೀಕರಣ ಹಾಗೂ ಸಂಖ್ಯೆಗಳ ವರ್ಗೀಕರಣ. ನಾನ್ ವರ್ಬಲ್ದೊಳಗ ಚಿತ್ರಗಳ ವರ್ಗೀಕರಣ ಅಂತ ನಾನ್ ವರ್ಬಲ್ದೊಳಗೆ ಹಾಕಿವಿ. ನಿಮ್ಗೆ ಇದ್ರ ಮೇಲೆ ಫಿಕ್ಸ್ 2-3 ಕ್ವಶನ್ ಇದ್ದೇ ಇರ್ತವೆ ಟಾಪಿಕ್ ಮ್ಯಾಗ. ನೋಡ್ರಿ, PVY, ಇಲ್ಲಿ FLO, LRU, GMQ ಈ ವರ್ಗೀಕರಣ ಮಾಡುವಂತ ಸುಮಾರು ಒಂದು 7-8 ಟೈಪ್ ಇರ್ತದ. ಅದ್ರೊಳಗೆ ಯಾವ ಟೈಪ್ ಒಳಗೆ ಐತಿ ಇದು ನೋಡ್ಬೇಕಾಗಿತ್ತಂದ್ರೆ, ಈ ಗುಂಪುಗಳ ಅಕ್ಷರಗಳು ಬಂದಾಗ ಮೊದಲು ಗ್ಯಾಪ್ ನೋಡ್ಬೇಕು. ನೋಡ್ರಿ, PV ಅಂದ್ರ P 16ನೇ ಅಕ್ಷರ, V 22ನೇ ಅಕ್ಷರ. ಎಷ್ಟಾಯ್ತು? ಇದು +6 ಆಯ್ತು. V ದಿಂದ 22, ಇದು 25ನೇ ಅಕ್ಷರ ಅಂದ್ರ +3 ಆಯ್ತು. ಇಲ್ಲಿ FL, F 6ನೇ ಅಕ್ಷರ, L 12ನೇ ಅಕ್ಷರ +6 ಆಯ್ತು. L 12ನೇ ಅಕ್ಷರ, O 15ನೇ ಅಕ್ಷರ +3 ಆಯ್ತು. ನೋಡ್ರಿ, +6 +3 +6 +3 ಆಗ್ಯದ. ಇಲ್ಲಿ ನೋಡ್ರಿ, L 12ನೇ ಅಕ್ಷರ, R 18ನೇ ಅಕ್ಷರ +6 ಆಯ್ತು. ಇದು +21ನೇ ಅಕ್ಷರ ಅಂದ್ರ 3 ಆಯ್ತು. ನೋಡ್ರಿ, ಇವೆಲ್ಲ ಒಂದೇ ಅದಾವ ಅಂದ್ರೆ ಇದು ಬೇರೆ ಅದ ಅಂದ್ರೆ ನಮ್ಮ ಆನ್ಸರ್ ಏನಾಗಿರ್ತದೆ? ಡಿನೇ ಆಗಿರ್ತದೆ. ಅದನ್ನ ಇಲ್ಲಿ ನೀವು ನೋಡ್ಬೇಕಂದ್ರೆ G 7ನೇ ಅಕ್ಷರ, M 13ನೇ ಅಕ್ಷರ +6 ಆಗ್ಯದ. M 13, Q 17ನೇ ಅಕ್ಷರ ಅಂದ್ರ +4 ಆಯ್ತು. ಅಂದ್ರೆ ಯಾವ್ದು ಬೇರೆ ಆಯ್ತು? ಆಪ್ಷನ್ ಡಿ ಈಸ್ ಆಡ್ ಒನ್ ಆಯ್ತು. ಗುಂಪಿಗೆ ಸೇರ್ಲಾರ್ದ ಯಾವ್ದೈತಿ? GMQ ಐತಿ ಅಂತ ಅರ್ಥ. ಇದ್ರಾಗಿದೆ ನೋಡ್ರಿ, ವೆಹಿಕಲ್, ಕಾರ್, ಟ್ರಕ್. ಇದಕ್ಕೆ ಸೂಟೇಬಲ್ ವೆನ್ ಡಯಾಗ್ರಾಮ್ ಯಾವುದು? ವೆಹಿಕಲ್ ಯಾವ್ದಿದೆ ಇಲ್ಲಿ? ಫುಲ್ ಸರ್ಕಲ್ ವೆಹಿಕಲ್. ಇದ್ರ ಟ್ರಕ್ ಬೇರೆ, ಕಾರ್ ಬೇರೆ. ಕಾರ್ ಟ್ರಕ್ ಅಲ್ಲ, ಕಾರ್ ಟ್ರಕ್ ಕಾರ್ ಅಲ್ಲ. ಬಟ್ ಇವೆಲ್ಲ ಏನಿವು? ವೆಹಿಕಲ್ಗಳೇ. ಆಪ್ಷನ್ ಬಿ ರೈಟ್ ಆನ್ಸರ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ 3, 15, 60, 180 ಅಂದ್ರ ಏರಿಕೆ ಕ್ರಮದೊಳಗೆ ಐತಿ. ಇದು ಸರಣಿ ಹೇಳಿದ್ನಲ್ಲ ನಾನು, ಅದು ಇಲ್ಲಿ ಮ್ಯಾಕ್ಸಿಮಮ್ ಏರಿಕೆ. ಮ್ಯಾಕ್ಸಿಮಮ್ ಏರಿಕೆ ಆದ್ರೆ ಏನಾಗಿರ್ತದ? ಒಂದು ಇಂಟು ಆಗಿರ್ತದೆ, ಇಲ್ಲ ಸ್ಕ್ವೇರ್ ಆಗಿರ್ತದೆ, ಕ್ಯೂಬ್ ಆಗಿರ್ತದೆ. ನೋಡ್ರಿ, 3 5 15 ಇಂಟು 5, 15 4 60, 63 180. ಈಗ ಇಂಟು 2 ಆಗ್ಬೇಕಷ್ಟೇ, 360. ಆಪ್ಷನ್ ಬಿ ರೈಟ್ ಆನ್ಸರ್. ಈಗ ನೋಡ್ರಿ, ಸಹ ಸಂಬಂಧ ಇದು. ಸ್ವೇಟರ್ಗೆ ಉಣ್ಣೆ ಆದ್ರೆ ಅಂದ್ರೆ ಸ್ವೇಟರ್ ತಯಾರು ಮಾಡಕ್ ಉಣ್ಣೆ ಬೇಕು. ಹಂಗ ನಾಣ್ಯಗಳನ್ನ ತಯಾರು ಮಾಡಕ್ ಏನ್ ಬೇಕು? ಲೋಹಗಳು ಬೇಕು. ಆನ್ಸರ್ ಯಾವುದು? ಆಪ್ಷನ್ ಲೋಹ. ನೆಕ್ಸ್ಟ್, ಇಲ್ಲೊಂದು ಬೋರ್ಡ್ ಮಾಸ್ ಇದೆ ನೋಡ್ರಿ. ಎ ಎಂದರೆ ಪ್ಲಸ್ ಎಂದು ಅಂದ್ರೆ ಏನ್ ಮಾಡ್ತೀರಿ? 12 + 9. ಸಿ ಅಂದರೆ ಇಂಟು ಎಂದು, ಇಂಟು ಬ್ರಾಕೆಟ್ 17. ಬಿ ಅಂದರೆ -6 ಬ್ರಾಕೆಟ್ ಕಂಪ್ಲೀಟ್. ಬಿ ಅಂದರೆ ಮತ್ತೆ ಮೈನಸ್ ಎಂದು, ಮೈನಸ್ ಎಷ್ಟದರಿ? 24 ಇದೆ. ಎ ಅಂದ್ರೆ ಏನಿದೆ? ಪ್ಲಸ್ ಇದೆ, +4 ಪ್ಲಸ್, ಓಕೆ, ಬ್ರಾಕೆಟ್ 28. ಡಿ ಅಂದ್ರೆ ಡಿವೈಡ್ ರೀ, ಇದು 2 ಸಲ ಪ್ಲಸ್ ಬಂದಿದೆ, ಡಿವೈಡ್ ಅಂತ ಹಾಕೊಂಡು ಡಿವೈಡ್ 7 ಮತ್ತು ಬ್ರಾಕೆಟ್ ಕಂಪ್ಲೀಟ್ = ಎಷ್ಟು ಅಂತ ಹಾಕ್ಯಾರ ಕ್ವಶನ್ ಮಾರ್ಕ್. ಈಗ ಏನ್ ಮಾಡೋಣ? ಫಸ್ಟ್ ಡಿವೈಡ್ ಮಾಡೋಣ. ಬ್ರಾಕೆಟ್ ತೆಗೀನಿ. ಬ್ರಾಕೆಟ್ ಅಂದ್ರೆ 17 ಮೈನಸ್ ನಮ್ದು 6 ಅಂದ್ರೆ ಎಷ್ಟಾಯ್ತು? 11 ಆಯ್ತು. 11 ಇಂಟು 9 ಪ್ಲಸ್ 12 ಪ್ಲಸ್ 9 ಇಂಟು 11 ಮೈನಸ್, ಇಲ್ಲಿ ಬ್ರಾಕೆಟ್ ತೆಗೀರಿದು ಎಷ್ಟಾಯ್ತು? 24 ಪ್ಲಸ್ 27 ಮೈನಸ್ 7 ಡಿವೈಡ್ 7 ಅಂದ್ರೆ ಎಷ್ಟಾಯ್ತು? 28 ಡಿವೈಡ್ 7 ಅಂದ್ರೆ 7 4 28, 4 ಆಯ್ತು. = ಕ್ವಶನ್ ಮಾರ್ಕ್. ಈಗ ಏನ್ ಮಾಡೋಣ? ಇಂಟು ಮಾಡೋಣ. ರೈಟ್ ರೀ.
ಬೋರ್ಡ್ ಮಾಸ್ ನೀವು ಮಾಡಿದ್ರಿ ಅಂತಂದ್ರೆ ಬ್ರಕೆಟ್ ಆಯ್ತು, ಡಿವೈಡ್ ಆಯ್ತು, ದೆನ್ ಇಂಟು ಮಾಡ್ರಿ 99 ಅಂದ್ರೆ 12 ಪ್ಲಸ್ 99 ಮೈನಸ್ 24 ಇದೆ. 24 ನಾವೇನ್ ಮಾಡ್ಬೋದು, ಮೈನಸ್ 24 ಪ್ಲಸ್ 4 ಅದ. ಈಗ ಇದನ್ನ ಏನ್ ಮಾಡೋಣ, 20 ಆಯ್ತು. ಈಗ ಪ್ಲಸ್ ಪ್ಲಸ್ ಒಂದ್ ಕಡೆ ಮಾಡಿ 99 ಪ್ಲಸ್ 12 111 ಮೈನಸ್ 20. ಈಗ ನೀವು ಮೈನಸ್ ಮಾಡಿ ಎಷ್ಟಾಗ್ತಾ ಇದ್ರಿ, 91 ನಮ್ದು ರೈಟ್ ಆನ್ಸರ್ ಆಗತ್ತೆ. ಓಕೆ ರೀ, ಬೋರ್ಡ್ ಮಾಸ್ ಇದು. ಬೋರ್ಡ್ ಮಾಸ್ ಮೇಲೆ ಸಪ್ರೇಟ್ ಹಾಕಿ ಚಿಹ್ನೆಗಳ ಸಂಕ್ಷೇಪೀಕರಣ ಅಂತ ಹಾಕಿವಿ ನೋಡ್ರಿ. ಎಂಟ್ಲೆವಿಟಿ ಬುಕ್ ಅಲ್ಲಿ ಹಾಕಿವಿ, ಮ್ಯಾಥ್ಸ್ ಅಲ್ಲಿನೂ ಹಾಕಿವಿ. ಇದು ಯಾವ್ದಿದು, ರೈಟ್, ಇದೊಂದು ಚಿತ್ರಗಳ ಟಾಪಿಕ್. ಇದು ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಹಿಡನ್ ಫಿಗರ್, ಗುಪ್ತ ಚಿತ್ರ ಗುರುತಿಸುವುದು. ನನ್ನ ಬುಕ್ ಅಲ್ಲಿ ಗುಪ್ತ ಚಿತ್ರ ಗುರುತಿಸುವುದು ಅಂತೇಳಿ ಭಾಗ 3ರಲ್ಲಿ ಹಾಕಿದೀವಿ. ಎಷ್ಟು, ಭಾಗ 3ರಲ್ಲಿ. ಇಲ್ಲಿ ಎರೋ ಮಾರ್ಕ್ ಇದೆ ನೋಡ್ರಿ. ಈ ಡಯಾಗ್ರಾಮ್ ಯಾವ ಡಯಾಗ್ರಾಮ್ ಅಲ್ಲಿ ಮಿಕ್ಸ್ ಆಗಿದೆ ನೋಡ್ರಿ. ಇದು ಆಸ್ ಇಟ್ ಇಸ್ ಎದ್ರೊಳಗಿದೆ, ಏದೊಳಗೆ ಐತಿ. ಇವೆರಡರೊಳಗಂತೂ ಇಲ್ಲ, ಇದ್ರೊಳಗೂ ಇಲ್ಲ. ಇದ್ರೊಳಗೆ ಐತಿ ಬಟ್ ಕೆಳಗಿನ ಲೈನ್ ಇಲ್ಲಿ ಕಟ್ ಆಗ್ಯದ, ಸೊ ಇದನ್ನು ಇಲ್ಲ. ಅದಕ್ಕೆ ಆನ್ಸರ್ ಯಾವ್ದು ಇಲ್ಲಿ, ಆಪ್ಷನ್ ಎ ರೈಟ್ ಆನ್ಸರ್. ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಜಂಜೀರನ್ನು 30-30 ಎಂದು ನೋಡಿ. 30-30 ಇಲ್ಲಿ 30-30 ಎರಡು ಸಪ್ರೇಟ್ ಮಾಡ್ರಿ ಅಂದ್ರೆ ಪ್ಲೇಸ್ ನಂಬರ್ ಸಂಬಂಧ ಇರ್ತದೆ ಅಂತ ಅರ್ಥ. ಇದು 7 ಪ್ಲಸ್ ಇದು 9 ಇದು 14 ಎಷ್ಟಾಯ್ತು ನೋಡ್ರಿ, 16 ಪ್ಲಸ್ 14 30 ಆಯ್ತು. ಇದು ಜಂಜೀರ್ 30 ಆಯ್ತು. ಇದು 7 ಇದು ಪ್ಲಸ್ 5 ಇದು ಪ್ಲಸ್ 18 GER ಎಷ್ಟಾಯ್ತು, ಇದು ಇದನ್ನು 30 ಆಯ್ತು. 12 18 ಹಂಗ ರ್ಯಾಡಿಶ್ ಇದನ್ನು ಅದೇ ಇರ್ತದೆ ಯಾವಾಗ್ಲೂ. ಇದನ್ನು ಎರಡು ಕೊಟ್ಟು ಪೇರ್ ಮಾಡ್ರಿ ಅಂದ್ರೆ ಎರಡು ಕಡೆ ಒಂದೇ ಪ್ಯಾಟರ್ನ್ ಫಾಲೋ ಆಗಿರ್ತದೆ. ಹಂಗಂದ್ರ ಟೊಮ್ಯಾಟೊ ಇಸ್ಕಲ್ ಟು ಎಷ್ಟು, ಟಿ ಇಸ್ಕಲ್ ಟು ಎಷ್ಟು, 20 ಪ್ಲಸ್ 15 ಪ್ಲಸ್ 13 ಎಷ್ಟಾಗ್ತದೆ ಇದ್ರಿ, 35 48 48 ಎದ್ರೊಳಗೆ ಅದು ನೋಡ್ರಿ, ಇದ್ರೊಳಗೆ 48 ಅದು. ಇನ್ನ ATO 1 ಪ್ಲಸ್ 20 ಪ್ಲಸ್ 15 35 ಪ್ಲಸ್ 1 36. ಆನ್ಸರ್ ನಿಮ್ದು ಯಾವುದು, 48 36. ಇದು ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಒಳಗ ಲೆಟರ್ ಟು ನಂಬರ್ ಕೋಡಿಂಗ್ ಅಂತ ಹಾಕ್ತೀವಿ. ಇದ್ರೊಳಗೆ ನಾನು ಬುಕ್ ಒಳಗೆ 6 ಟೈಪ್ ಹೇಳಿದ್ದೀನಿ, 6 ಟೈಪ್ ಹೇಳಿದ್ದೀನಿ. ನೀವು ಒಂದು 4 ಟೈಪ್ ಆದ್ರೂ ಇದ್ರ ಪರ್ಫೆಕ್ಟ್ ಆಗಿರ್ಬೇಕು, ರೈಟ್ ರೀ. ಇದು ಪೇಪರ್ ಕಟಿಂಗ್, ಇದು ಪೇಪರ್ ಮಿರರ್ ಇಮೇಜಸ್. ಈ ತರ ಸೈಡ್ ರೈಟ್ ಸೈಡ್ ಶೇಡ್ ಮಾಡಿದ್ರೆ ಮಿರರ್ ಇಮೇಜಸ್, ಕೆಳಗೆ ಶೇಡ್ ಮಾಡಿದ್ರೆ ಅಂದ್ರೆ ವಾಟರ್ ಇಮೇಜಸ್. ಇದನ್ನ ಚಿತ್ರವನ್ನ ಮಿರರ್ ಒಳಗೆ ನೋಡಿದ್ರೆ ಹೆಂಗ್ ಕಾಣ್ತದೆ, ಮಿರರ್ದು ಫಾರ್ಮುಲಾ ನಾವೇನ್ ಹೇಳಿವಿ, ಲೆಫ್ಟ್ ಈಸ್ ಟು ರೈಟ್. ಲೆಫ್ಟ್ ಸೈಡ್ ಇದ್ದಿದ್ದು ಏನಾಗಿರ್ತದೆ, ರೈಟ್ ಸೈಡ್ ಬಂದಿರ್ತದೆ. ರೈಟ್ ನಾ ಎಡಗೈಗೆ ವಾಚ್ ಕಟ್ಟಿನಿ, ಬಲಗಡೆ ಕಾಣಿಸ್ತದೆ ಅಂದ್ರೆ ಇದು ಡಿ ಇಲ್ಲಿ ಬರ್ತದೆ, ಈ ಕಡೆ ಮುಖ ಮಾಡ್ತದೆ. ಸೊ ಈ ಕಡೆ ಮುಖ ಮಾಡಿದ್ದು ಈ ಕಡೆ ಮುಖ, ಲೆಫ್ಟ್ ಈಸ್ ಟು ರೈಟ್, ರೈಟ್ ಈಸ್ ಟು ಲೆಫ್ಟ್. ಇದು ಸಿ ಈ ಕಡೆ ಮುಖ ಮಾಡ್ತದೆ. ಬಿ ಸಿ ಹಿಂಗೆ ಎದ್ರಾಗ ಅದಾವ ನೋಡ್ರಿ, ಡಿ ಇದ್ದಿದ್ದು ಬಿ ಆಗ್ತದೆ, ಸಿ ಉಲ್ಟಾ ಆಗ್ತದೆ. ಇದ್ರೊಳಗೆ ರಾಂಗ್ ಅದ, ಇದ್ರೊಳಗೆ ರಾಂಗ್ ಅದ, ಇದ್ರೊಳಗೆ ರಾಂಗ್ ಅದ, ಉಳಿದೆಲ್ಲದ್ರಾಗ ರೈಟ್ ಅದ. ಇದು ಇರೋದು ಒಂದೇ, ಉಳಿದೆಲ್ಲ ರಾಂಗ್ ಆಗ್ಯಾವ ಅಂದ್ರೆ ನಿಮ್ ಆನ್ಸರ್ ಸಿನೇ ಆಗ್ತದ ಅಂತ ಅರ್ಥ ನೋಡ್ರಿ. ಈ ಕಡೆ ಮುಖ ಆಗ್ತದ, ರೈಟ್. ಇದು ಎ ಈ ಕಡೆ ಬರ್ತದ, ಬಿ ಇದ್ದಿದ್ದು ಡಿ ಆಗ್ತದೆ, ಡಿ ಇದ್ದಿದ್ದು ಬಿ ಆಗ್ತದೆ. ಅದಕ್ಕೆ ನಿಮ್ಮ ಆನ್ಸರ್ ಯಾವುದು, ಆಪ್ಷನ್ ಸಿ ರೈಟ್ ಆನ್ಸರ್. ಇದನ್ನು ಸರಣಿ ಒಳಗನೆ, ಇದನ್ನು ಯಾವ ಟಾಪಿಕ್, ಸರಣಿ ಟಾಪಿಕ್ ಒಳಗೆ ನಾನು ಫಸ್ಟ್ ಸೆಕೆಂಡ್ ಚಾಪ್ಟರ್ ಹಾಕಿದ್ದೀನಿ. ಇದ್ರೊಳಗೆ ಬರ್ತಕ್ಕಂಥ ಒಂದು ವೆರೈಟಿ. ಇಲ್ಲಿ ಯಾವ 4 ಅಕ್ಷರ ತುಂಬಿದ್ರೆ, 5 ಅಕ್ಷರ 6 ಅಕ್ಷರ ತುಂಬಿದ್ರೆ ಕರೆಕ್ಟ್ ಒಂದು ಮೀನಿಂಗ್ಫುಲ್ ಒಂದು ಸೀರೀಸ್ ಆಗ್ಬೇಕಿದೆ ನೋಡ್ರಿ. ಇದು RST ಮತ್ತಿದು ಇಲ್ಲಿ ಟಿ ಬಂದದಂದ್ರೆ ಇಲ್ಲಿ ಟಿ ಲಾಸ್ಟ್ ಅದ, ಟಿ ಸೆಕೆಂಡ್ ಅದ. ಅಂದ್ರೆ ಇದ್ರದ್ದು ಸೆಕೆಂಡ್ ಲೆಟರ್ ಇಲ್ಲಿ ಫಸ್ಟ್ ನೋಡ್ರಿ, ಥರ್ಡ್ ಲೆಟರ್ ಸೆಕೆಂಡ್ ಪ್ಲೇಸಿಗೆ ಬಂದದಂದ್ರೆ ಸೆಕೆಂಡ್ ಪ್ಲೇಸ್ ಲೆಟರ್ ಫಸ್ಟ್ ಪ್ಲೇಸಿಗೆ ಬರ್ತದೆ, STU. ಮತ್ತ ಇದ್ರೊಳಗ STU ಆಯ್ತು. ನೆಕ್ಸ್ಟ್ RST, ನೆಕ್ಸ್ಟ್ STU. RST STU PUV ಆಗ್ತದೆ. PUV
ಯು ವಿ ರೈಟ್ರಿ. ಮತ್ತೆ ಆರ್ ಎಸ್ ಟಿ ಮತ್ತೆ ಎಸ್ ಟಿ ಯು ಕಂಟಿನ್ಯೂ ಆಗ್ತದೆ. ಸೊ ಇದು ರೈಟ್ ಆನ್ಸರ್ ಯಾವ್ದತ್ತಂದ್ರೆ ಆಪ್ಷನ್ ಎ ರೈಟ್ ಆನ್ಸರ್. ರೈಟ್ರಿ. ಹಾಗೆ ಸಿರೀಸ್ ಮಿಸ್ಟೇಕ್ ಆಗಿದೆ ಕಾಣಿಸ್ತದೆ ಮೋಸ್ಟ್ಲಿ. ನೋಡೋಣ. ಜಿಂಬಾಬ್ವೆ ಸಾರಿ ಜಾಂಬೈ JOMBIE ಅನ್ನ BIO JMOZ ಎಂದು ಬರೆದರೆ FLEX ಅನ್ನ EFLX ಅಂದ್ರೆ ಇದ್ರಾನ ಅಕ್ಷರಗಳೇ ಅದಾವ ಇಲ್ಲೆಲ್ಲ. ನೋಡ್ರಿ ಇವೆರಡು ಕಡೆ ಸೇಮ್ ಅಕ್ಷರ ಅದಾವ್ರಿ. ಇದ್ರಾಗಿದ್ದ ಅಕ್ಷರ ಇದ್ರಾಗ ಬಂದಾವ. ಬಟ್ ಇಲ್ಲಿ ಮೊದಲೇ ಅಕ್ಷರ ಏನ್ ಬಂದದ ಬಿ ಬಂದದ. ಇದ್ರಾಗ ಬಿ ಎಲ್ಲಿ ಅದ ಇಲ್ಲಿ ಬಿ ಅದ. ಬಿ ಆಗಣ ಏನ್ ಬಂದದ ಇ ಬಂದದ. ಇ ಆಗಣ ಐ ಅದ. ಇದಕ್ಕೇನ್ರ ಸಂಬಂಧ ಐತೆ ನೋಡ್ರಿ BEI. ಓಕೆ. ದೆನ್ MOZ ಇದು ಪೂರ್ತಿ ರಿವರ್ಸ್ ಆಗ್ಯದ, ಇದು ಮಿಕ್ಸ್ ಆಗ್ಯದ. ಇಲ್ಲಿ ನೋಡ್ರಿ ಇ ಅದ, ಎಫ್ ಅದ, ಎಲ್ ಅದ, ಎಕ್ಸ್ ಅದ. ಇದನ್ನೊಂದ್ಸಲ ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ಇಲ್ಲಿ ಎರಡು ಕಡೆ ಪ್ಲೇಸ್ ಚೇಂಜ್ ಆಗಿದ್ದು ಕರೆಕ್ಟ್ ಎರಡು ಒಂದೇ ಪ್ಯಾಟರ್ನ್ ಇಲ್ಲ. ಮತ್ ಬೇರೆ ತರ ಥಿಂಕ್ ಮಾಡಿದ್ರೆ ಏನಾಗ್ತದ BEIMOZ ಅಂದ್ರ ಅಲ್ಫಾಬೆಟಿಕಲ್ ಆರ್ಡರ್ ಒಳಗದ ಇವು. ಫಸ್ಟ್ ಇದ್ರೊಳಗೆ ಯಾವ್ದು ಬರ್ತದ ಬಿ ಬರ್ತದ, ಬಿ ಆಗಣ ಇ ಬರ್ತದ, ಇ ಆಗಣ ಐ ಬರ್ತದ, ಎಂ ಬರ್ತದ, ಓ ಬರ್ತದ, ಜಡ್ ಬರ್ತದ, ಜಡ್ ಲಾಸ್ಟಿಗೆ ಬಂದದ. ಹಂಗ ಇಲ್ಲಿ ಚೆಕ್ ಮಾಡಿದ್ವಿ ಅಂದ್ರೆ EFLX ಅದ. ರೈಟ್ರಿ. ಹಂಗ ಪ್ರಾಡಕ್ಟ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ ಇಲ್ಲಿ ಫಸ್ಟ್ ಏನದ ನೋಡ್ರಿ ಇದ್ರಾಗ ಅಲ್ಫಾಬೆಟ್ ಒಳಗೆ ಮೊದಲು ಬರೋ ಅಕ್ಷರ ಯಾವುದು ಸಿ. ಸಿ ಆಗಣ ಯಾವ್ದು ಬರ್ಬೇಕು ಡಿ ಬರ್ಬೇಕು. ಡಿ ಆಗಣ ಯಾವ್ದು ಬರ್ಬೇಕು ಓ ಬರ್ಬೇಕು. ಓ ಆಗಣ ಪಿ ಬರ್ಬೇಕು. ಪಿ ಆಗಣನ QR ಬರ್ಬೇಕು. ಆರ್ ಆಗಣನ ಟಿ ಬರ್ಬೇಕು. ಟಿ ಆಗಣನ ಯು ಬರ್ಬೇಕು. ಯಾವ್ದಾಯ್ತು ನೋಡ್ರಿ CDOP RTU ಆಪ್ಷನ್ ಸಿ ನಮ್ದು ರೈಟ್ ಆನ್ಸರ್ ಆಗುತ್ತೆ. ಇದು ಡೈಸ್ ಇದೆ ನೋಡ್ರಿ ಟಾಪಿಕ್. ಇದು ಡೈಸ್ ಅಂತ ಹೇಳಿದ್ದು ನಾನ್ ಅರ್ಬನ್ದಲ್ಲಿ ನಾನು ಇದು ಟಾಪಿಕ್ ಹಾಕಿದ್ದೀನಿ. ಇದನ್ನ ಡೈಸ್ ಅಂತ ಟಾಪಿಕ್. ಇದು ಡೈಸ್ ವಿಡಿಯೋ ನೋಡ್ರಿ. ವಿಡಿಯೋ ನೋಡಿ ಇದನ್ನ ಮಾಡ್ರಿ. ಇದ್ರಾಗ ನಾ 3 ವಿಡಿಯೋ ಹಾಕಿದ್ದೀನಿ. ರೈಟ್ರಿ. ಸೊ ಇಲ್ಲಿ 2 ಚಿತ್ರಗಳ ಕೊಟ್ಟಿದ್ದಾರೆ. 6ರ ವಿರುದ್ಧ ಸಂಖ್ಯೆ ಯಾವುದು? ಒಂದು ಡೈಸ್ ಒಳಗೆ 6 ನಂಬರ್ ಯೂಸ್ ಆಗಿರ್ತಾವ. ಎರಡು ಕಡೆ 6 ಬಂದದ ನೋಡ್ರಿ, ಎರಡು ಕಡೆ 6 ಬಂದಿಲ್ಲ. ಹಂಗಂದ್ರೆ ಎರಡು ಕಡೆ ಕಾಮನ್ ಆಗಿ ಬಂದ ನಂಬರ್ ಯಾವುದು ನೋಡ್ರಿ? 3 ಅಪೋಸಿಟ್ 4 ಇರ್ತದ, 2 ಅಪೋಸಿಟ್ 1 ಇರ್ತದ. ಇಲ್ಲಿ 5 ಅಪೋಸಿಟ್ ಯಾವ್ದೈತೆ ಅಂದ್ರೆ 5 ಎರಡು ಕಡೆ ಬಂದಿಲ್ಲ ಅಂದ್ರೆ ಎರಡು ಕಡೆ ಬರ್ಲಾರ ನಂಬರ್ ಯಾವ್ದಿದೆ 6 ಇದೆ. ಅಂದ್ರೆ 5 ಅಪೋಸಿಟ್ ಯಾವ 6 ಐತಿ ಅಂತ ಅರ್ಥ. ಹಂಗಂದ್ರೆ 6 ಅಪೋಸಿಟ್ ಅವ್ರು ಕೇಳ್ಯಾರಂದ್ರೆ 6 ಅಪೋಸಿಟ್ ಏನಾಗಿರ್ತದ 5 ಆಗಿರ್ತದ. ಸೊ ಈ ತರ ನೀವು ಇಲ್ಲಿ ನೋಡೋದು. ನೋಡ್ರಿ ಇದೊಂದು ಬ್ಲಡ್ ರಿಲೇಷನ್ ಕ್ವಶನ್ ಇದೆ. ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಲ್ಲಿ ಮಾಡಿದ್ದಾರೆ ಇದನ್ನ. ಕೋಡೆಡ್ ಬ್ಲಡ್ ರಿಲೇಷನ್ ಇದು. ನಾನು ರಕ್ತ ಸಂಬಂಧ ಪರೀಕ್ಷೆ ಅಂತ ಹಾಕಿವಿ. ಅದ್ರಾಗ ಟೈಪ್ 3 ಇದು. ರೈಟ್ರಿ. ನನ್ನ ಬುಕ್ ಅಲ್ಲಿ ಇದ್ರ ಮ್ಯಾಗ ಸಪರೇಟ್ ವಿಡಿಯೋ 2 ವಿಡಿಯೋ ಹಾಕಿದೀನಿ. S+P ಅಂದರೆ ಹಿಂಗೊಂದು ಇಕ್ವೇಶನ್ ಕೊಟ್ಟಾರ. ಅದನ್ನ ನೋಡಿದ್ರೆ ಏನಾಗ್ತದೆ ನೋಡ್ರಿ. A+B ಅಂದ್ರೆ ಏನ್ ಹೇಳ್ಯಾರ ಅವರು? AU B ಯ ತಂದೆ. ಅಂದ್ರೆ S+P ಅಂದ್ರೆ ಎಸ್ ನು P ಯ ತಂದೆ. ಇಲ್ಲಿ P ಬರೀರಿ. P ಯ ತಂದೆ ಯಾರು ಅದರ? ಇಲ್ಲಿ ಎಸ್ ಅದನ. P ಯ ತಂದೆ ಯಾರು? ಎಸ್. ಇಲ್ಲಿ P+R ಅಂದ್ರೆ A+B AU B ಯ ತಂದೆ ಅಂದ್ರೆ ಎಸ್ ನು P ಯ ತಂದೆ. P ಯು ಯಾರ ತಂದೆ? R ನ ತಂದೆ. ಇಲ್ಲಿ ಕೆಳಗಿಲ್ಲಿ ಏನ್ ಮಾಡೋಣ ಆರ್ ಬರೀ. ಆರ್ ನ ತಂದೆ ಯಾರು? P. ಇಲ್ಲೇನೋ ಮೇಲ್ ಇದ್ರೆ ಸ್ಕ್ವೇರ್ ಹಾಕ್ಬೇಕು, ಫಿಮೇಲ್ ಇದ್ರೆ ಟ್ರಯಾಂಗಲ್ ಹಾಕ್ಬೇಕು. ಇದು ಪುರುಷರದರ ಸ್ಕ್ವೇರ್ ಹಾಕಿದೆ. ಬಟ್ 6 ಜನರು ಏನಾಗಿದೆ ಇನ್ನ ಗೊತ್ತಾಗ್ಲಿಲ್ಲ. ಇಲ್ಲಿ ಆಟ್ ಅಂದ್ರೆ ಏನ್ ಹೇಳ್ಯಾರ ನೋಡ್ರಿ. ಆಟ್ ಅಂದ್ರೆ ಏನ್ ಹೇಳ್ಯಾರ ಇಲ್ಲಿ? A at B ಎಂದರೆ A ಎಂಬುದು B ಯ ಸಹೋದರ. ಅಂದ್ರ R ನು Q ನ ಸಹೋದರ. Q ಈಕ್ವಲ್ ಜನರೇಷನ್ ಅಂದ್ರೆ ಇದು 6 ಜನರು ಗೊತ್ತಿದ್ದಿಲ್ಲ, ಈಗ ಜನರು ಗೊತ್ತಾಯ್ತು. Q ನ ಸಹೋದರ ಅದರ ಸಹೋದರ. ಇದು ತಂದೆ, ಇದನ್ನು ತಂದೆ, ಮ್ಯಾಗಿಂದು ತಂದೆ. ರೈಟ್. ಈಗ ಆಂಡ್ ಅಂದ್ರೆ ಏನ್ ಹೇಳ್ಯಾರ ನೋಡ್ರಿ. A and B ಅಂದರೆ ಇಲ್ಲಿ A and B ಅಂದರೆ A ಯು B ಯ ಮಗಳು ಅಂತ ಹೇಳಿದ್ದಾರೆ. ಅಂದ್ರೆ Q ನು ಯಾರ ಮಗಳು? T ಯ ಮಗಳು. Q is daughter of T. ದೆನ್ ಮತ್ತೆ T ಯು V ಯ ಮಗಳು. T ಯು V ಯ ಮಗಳು ಅಂದ್ರೆ ಇಲ್ಲಿ V ಬರೋದು, T ಬರೀರಿ. ಎಷ್ಟಾಯ್ತು? ದೆನ್ ಕ್ವಶನ್ ವಿ ಗೆ ಸಂಬಂಧಿಸಿದಂತೆ P ಯ ಸ್ಥಾನ ಯಾವುದು? ನೋಡ್ರಿ ಇವ್ರಿಬ್ರು ಸಹೋದರರ ಅಂದ್ರೆ ಇಬ್ರು ಪೇರೆಂಟ್ಸ್ ಅದರಲ್ರಿ. ಇವ್ರ ತಂದೆ ಅದರ, ಇವ್ರ ತಾಯಿ ಅದರ. ಅಂದ್ರೆ ಇಬ್ರು ಗಂಡ ಹೆಂಡತಿ ಆಗ್ಲೇಬೇಕಲ್ಲ. P and T ಯಾರ ತಂದೆ ತಾಯಿ ಅಂದ್ರೆ ಇವರು R ಮತ್ತು Q ನ ತಂದೆ ತಾಯಿ ಅಂದ್ರು. ಕ್ವಶನ್ ಏನ್ ಕೇಳ್ಯಾರ? ವಿ ಗೆ ಸಂಬಂಧಿಸಿದಂತೆ P ಗೆ
ಪಿ ಏನಾಗುತ್ತಾರೆ? ಹೌ ಇಸ್ ಪಿ ರಿಲೇಟೆಡ್ ಟು ವಿ? ಏನಾಗ್ತಾರೆ? ವಿ ನ ಮಗಳು ಯಾರು? ಟಿ. ಅವರ ಗಂಡ ಯಾರು? ಪಿ. ಅಂದ್ರೆ ಏನಾದ? ಮಗಳ ಗಂಡ ಏನಾಗಿರುತ್ತನ್ರಿ? ಅಳಿಯ. ಆಪ್ಷನ್ ಸಿ ರೈಟ್ ಆನ್ಸರ್, ಅಳಿಯ. ಕ್ಲಿಯರ್ ಆಯ್ತಾ? ಇದು ಬ್ಲಡ್ ರಿಲೇಷನ್ ಟೈಪ್ 3. ಯಾರು RRB SSC ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ರಿ, ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಕ್ರಿಯೇಟಿವ್ ವಿಜಯಪುರ ಅಂತ ಹೇಳಿ. ಡೈಲಿ ಇದರಲ್ಲಿ ಕರೆಂಟ್ ಅಫೇರ್ಸ್, ಕ್ವಿಜ್, ಕ್ವಶನ್ಸ್ ಗಳನ್ನ ಹಾಕ್ತಿವಿ. ಡಿಸ್ಕ್ರಿಪ್ಷನ್ ಇದರ ಲಿಂಕ್ ಹಾಕಿದೀವಿ. ಆಮೇಲೆ RRB ಸಲಾಗಿನೇ ಸಪರೇಟ್ ಆಗಿ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿದೀವಿ. ಅದ್ರದ್ದು ಲಿಂಕ್ ಅನ್ನ ಕೆಳಗಡೆ ಹಾಕಿದೀವಿ. ಈ ಗ್ರೂಪ್ಗೆ ಜಾಯ್ನ್ ಆಗ್ರಿ. ಡೈಲಿ ನಾನು ಯೂಟ್ಯೂಬ್ ಕ್ಲಾಸ್ ಅನ್ನು 7:30 ಇಂದ 8:30ಗೆ ಯೂಟ್ಯೂಬ್ ಕ್ಲಾಸ್ ಅನ್ನು ತೆಗೆದುಕೊಳ್ತೀನಿ. ಲೈವ್ ಕ್ಲಾಸಿಗೆ ಜಾಯ್ನ್ ಆಗ್ರಿ. ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನ ಶೇರ್ ಮಾಡಿ. ಓಕೆ ರೀ, ಥ್ಯಾಂಕ್ ಯು. ಇದು ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಬ್ಯಾಂಕಿಂಗ್, ರೈಲ್ವೆ, SSC ಗೆ ತರಬೇತಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ. ಅಡ್ಡಾ 247 ಗೆ ಕಂಟೆಂಟ್ ಪಾರ್ಟ್ನರ್ ಆಗಿದ್ದು, ನಮ್ಮ ಸಂಸ್ಥೆಯಲ್ಲಿ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ, ಲೈಬ್ರರಿ ಇದೆ, ಪ್ರಿಂಟೆಡ್ ಬುಕ್ಸ್, ಸ್ಟಡಿ ಮಟೀರಿಯಲ್ ಎಲ್ಲ ಕೊಟ್ಟಿರ್ತೀವಿ. ಪ್ರತಿ ತಿಂಗಳು 5th and 25th ಗೆ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. RRB ಗ್ರೂಪ್ ಡಿ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಚು ಇದೇ ಫೆಬ್ರವರಿ 1 ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಅವಾಗ ಫೆಬ್ರವರಿ 1 ರಿಂದ ಸ್ಟಾರ್ಟ್ ಆಗ್ತದೆ. ಆಸಕ್ತರು ಈ ಬ್ಯಾಚ್ಗೆ ಬಂದು ಆಫ್ಲೈನ್ ಬ್ಯಾಚ್ಗೆ ತರಬೇತಿಯನ್ನ ಪಡಿಬಹುದು. ಓಕೆ ರೀ, ಥ್ಯಾಂಕ್ ಯು.